ವಂದನೆಗಳಮ್ಮ. ವಂದನೆಗಳೇನ. ಅದೇ ರೀತಿಯಲ್ಲಿ ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಲೆವಾಗ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ತಂದೆಯ ದೇವರೇ, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ತಂದೆಯ ದೇವರೇ, ನಿಮ್ಮ ಮಕ್ಕಳಾಗಿರುವಂತ ನಾವು ಎಲ್ಲರೂ ಸೇರಿ ಹಾಡಿನ ಮೂಲಕ, ಪ್ರಾರ್ಥನೆ ಮೂಲಕ ತಂದೆ ನಿಮ್ಮ ಪಾದದ ಬಳಿಯಲ್ಲಿ ಬೇಡುವಂತ ಅವಕಾಶವನ್ನು, ಮಾತನಾಡುವಂತ ಅವಕಾಶವನ್ನು, ಘನಪಡಿಸುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ತಂದೆ. ಸ್ತೋತ್ರಗಳು ತಂದೆಯ ದೇವರೇ. ಗೂಗಲ್ ಮೀಟ್ ಮೂಲಕ ಸಭೆಯಾಗಿ ಕೂಡಿರುವಂತ ಎಲ್ಲ ನಿಮ್ಮ ಮಕ್ಕಳಿಗಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ಹೇಳುವಂತ ಅಂಶ ತಂದೆಯ ದೇವರೇ, ನಿಮ್ಮ ಕೃಪೆ ಮೂಲಕ, ಪವಿತ್ರಾತ್ಮರ ಸಹಾಯ ಮೂಲಕ ಮಾತನಾಡೋದಕ್ಕೆ ಸಹಾಯ ಮಾಡಿ. ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಭೆಯಲ್ಲಿ ಭಕ್ತರ ಪಾತ್ರವೇನು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಸಭೆಯಲ್ಲಿ ಭಕ್ತರ ಪಾತ್ರವೇನು ಅಂದರೆ, ಸಭೆಯಲ್ಲಿ ಭಕ್ತರಿಗೆ ಕೊಡಲ್ಪಟ್ಟಂತ ಕೆಲಸವೇನು? ವಿಶ್ವಾಸಿಗಳು, ಅದೇ ಪ್ರಕಾರ ಸೇವಕರು. ಭಕ್ತರು ಅಂದಮೇಲೆ ವಿಶ್ವಾಸಿಗಳು, ಬೋಧಕರು, ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಇರುತ್ತೆ. ವಿಶ್ವಾಸಿಗಳು ಅದೇ ಪ್ರಕಾರ ಸೇವೆ ಮಾಡುವಂತ ಸೇವಕರು. ಪ್ರತಿಯೊಬ್ಬರಿಗೂ ದೇವರು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತರನ್ನ ನಂಬದೇ ಇದ್ದಾಗ, ಮೊದಲು ಕ್ರಿಸ್ತನನ್ನು ನಂಬದೇ ಇದ್ದಂತ ಕಾಲದಲ್ಲಿ, ಅಂಧಕಾರದ ಪಾಪದ ದೊರೆತನದಲ್ಲಿ, ಕತ್ತಲೆಯ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಇದ್ದೀವಿ. ಅದು ಅಂಧಕಾರದ ದೊರೆತನ, ಕತ್ತಲೆಯ ಸಾಮ್ರಾಜ್ಯ. ಒಂದು ಕಾಲದಲ್ಲಿ, ಕ್ರಿಸ್ತನನ್ನು ನಂಬದೇ ಇದ್ದಂತ ಕಾಲದಲ್ಲಿ. ಯೇಸು ಕ್ರಿಸ್ತರ ಸಾಮ್ರಾಜ್ಯ ಇದು ಬೆಳಕಿನ ಸಾಮ್ರಾಜ್ಯ. ಸೈತಾನನ ಸಾಮ್ರಾಜ್ಯ ಅಂಧಕಾರದ ಸಾಮ್ರಾಜ್ಯ. ಅಂಧಕಾರದ ಸಾಮ್ರಾಜ್ಯದಿಂದ ಬೆಳಕಿನ ಸಾಮ್ರಾಜ್ಯದಲ್ಲಿ ನಾವು ಹೆಜ್ಜೆ ಹಾಕಿದ್ದೀವಿ. ಹಳೆ ಕಾಲ ಪಾಪದ ಕಾಲಗಳು. ಜೀವಿಸಿರುವಂತ ಆ ಜೀವಿತದಲ್ಲಿ ಪಾಪದ ವ್ಯಾಮೋಹದಲ್ಲಿದ್ದು ಜೀವಿಸಿದ್ದೀವಿ. ಅಂದ್ರೆ ಮೊಟ್ಟ ಮೊದಲು ದೇವರನ್ನ ಬಿಟ್ಟು ಜೀವಿಸಿರುವಂತ ದಿನಗಳು. ಅಂಧಕಾರದ ದಿನಗಳು ಅಂದ್ರೆ ಮೊಟ್ಟ ಮೊದಲು ದೇವರನ್ನು, ಅಂದ್ರೆ ನಮ್ಮನ್ನ ಹೆತ್ತಂತ ತಂದೆಯನ್ನು ಬಿಟ್ಟು ಜೀವಿಸಿರುವಂತ ದಿನಗಳವು. ಅದ್ರ ಜೊತೆಗೆ ಅನೇಕ ತಪ್ಪುಗಳು, ಅಪರಾಧಗಳು,
ನಡೆದಿವೆ. ಯಾವಾಗ ತಂದೆಯಾದ ದೇವರನ್ನ ತಿಳಿದುಕೊಂಡು, ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು, ಇವರೇ ನಮ್ಮ ನಿಜವಾದ ದೇವರು, ಇವ್ರ ಮೂಲಕ ನಮಗೆ ರಕ್ಷಣೆ ಇದೆ, ಇವ್ರಿಗೋಸ್ಕರ ನಾವು ಬದುಕಬೇಕು, ನಂತರ ನಮಗೆ ಪರಲೋಕ ಸಿಗುತ್ತೆ ಅಂತೇಳಿ ನಂಬಿ, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆ ಸ್ಥಾನವನ್ನು ಪಡೆದುಕೊಂಡು, ಯಾವಾಗ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೀಕ್ಷೆ ಸ್ಥಾನ ಬ್ಯಾಪ್ಟಿಸಮ್ ತಗೊಳ್ತೀವೋ, ಅವಾಗ ದೇವರ ಸಭೆಯಲ್ಲಿ ನಾವು ಸೇರಿಸಲ್ಪಡುತ್ತೀವಿ. ಅಂಧಕಾರದ ದೊರೆತನದಿಂದ ಬಿಡಿಸಲ್ಪಟ್ಟು ದೇವರ ಸಭೆಯಲ್ಲಿ ನಾವೆಲ್ಲರೂ ಸೇರಿಸಲ್ಪಡ್ತೀವಿ. ಅಂದ್ರೆ ಯಾರ್ಯಾರು ದೀಕ್ಷೆ ಸ್ಥಾನ ಪಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಅಂಧಕಾರದ ದೊರೆತನದಿಂದ ಬಿಡಿಸಲ್ಪಟ್ಟು ದೇವರ ಸಭೆಯಲ್ಲಿ, ರಕ್ಷಣೆಯ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ಸೇರಿಸಲ್ಪಟ್ಟ ಮೇಲೆ ಮೊದಲನೇದಾಗಿ ದೇವರ ವಾಕ್ಯದ ಮೂಲಕ ಅವರು ಬೆಳಿಬೇಕು. ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ಬೆಳಿಬೇಕು ಪ್ರಿಯರೇ. ಸೇರಿಸುವಂಥದ್ದು ಇದೆ ನೋಡಿ, ಇದು ದೇವರ ಮೂಲಕನೇ ಆಗುತ್ತೆ. ತಂದೆಯಾದ ದೇವರ ಮೂಲಕನೇ ಸಭೆಯಲ್ಲಿ ಸೇರಿಸಿಕೊಳ್ಳುವಂಥದ್ದು. ಸಭೆಯಲ್ಲಿ ಸೇರಿದ ಮೇಲೆ ವಾಕ್ಯದ ಮೂಲಕ ನಾವೆಲ್ಲರೂ ಕೂಡ ಬೆಳಿಬೇಕು. ಬೆಳಿಬೇಕು ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮ ಮನೆ ಮುಂದೆ ಒಂದು ಚಿಕ್ಕದೊಂದು ತೋಟ ಇದೆ ಅಂತ ತಿಳ್ಕೊಳ್ಳಿ. ಆ ತೋಟದಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನ ಹಾಕುವಂಥದ್ದು ನೋಡ್ತೀವಿ, ಬಿತ್ತುವಂಥದ್ದು. ಚಿಕ್ಕ ಚಿಕ್ಕ ಗಿಡಗಳು, ಇಲ್ಲಾಂದ್ರೆ ಬೀಜ ಹಾಕಿದ ಮೇಲೆ ಅದೇನಾಗ್ಬೇಕು, ಮೊಳಕೆ ಬರಬೇಕು, ಆನಂತರ ಅದು ಬೆಳಿಬೇಕು, ಗಿಡವಾಗಬೇಕು, ನಂತರ ಅದು ಫಲ ಕೊಡುವಂತ ಒಂದು ವೃಕ್ಷವಾಗಬೇಕು. ಅದೇ ಪ್ರಕಾರ ನಾವು ಸಾಕುವಂತ ಪ್ರಾಣಿಗಳು ಯಾವುದೇ ಆಗಿರ್ಬೋದು, ಕೋಳಿಗಳಾಗಿರ್ಬೋದು, ನಮ್ಗೆ ಗೊತ್ತಿರುವಂಥದ್ದೇ ಅಲ್ವಾ, ಮೇಕೆಗಳು, ಕುರಿಗಳು, ಇವಾಗ ಸಾಕು ಪ್ರಾಣಿಗಳಿವೆ ನೋಡಿ, ಅವು ಕೂಡ ಪ್ರತಿನಿತ್ಯ ದೊಡ್ಡದಾಗ್ತಾ ಬರಬೇಕು, ಬೆಳಿಬೇಕು. ಅವಾಗ ಯಜಮಾನರಿಗೆ ಏನಾಗುತ್ತೆ, ಖುಷಿ ಆಗತ್ತೆ. ಪ್ರತಿನಿತ್ಯ ಯಜಮಾನರು ಅದಕ್ಕೆ ಬೇಕಾದಂತ ಆಹಾರವನ್ನು ಕೊಟ್ಟಿದ್ದಾರಂತ ತಿಳ್ಕೊಳ್ಳಿ. ಇವಾಗ ಮನೆಯಲ್ಲಿ ಕೋಳಿಗಳು, ಇವುಗಳಿಗೆ ಆಹಾರವನ್ನು ಕೊಡ್ತಾ ಇರ್ತಾರೆ, ಕಾಳುಗಳು. ಪ್ರತಿನಿತ್ಯ ಮನೇಲಿದ್ದಂತ ಅವುಗಳಿಗೆ ಬೇಕಾದಂತ ಆಹಾರ ಖಾಲಿ ಆಗ್ತಾ ಇದೆ ವಿನಃ, ಅವು ಚಿಕ್ಕ ಚಿಕ್ಕ ಕೋಳಿ ಇರುತ್ತಲ್ಲ, ಚಿಕ್ಕದು ಕೋಳಿಗಳು ಹುಟ್ಟಿದಾಗ ಸುಮಾರು ಒಂದು 6 ತಿಂಗಳಾದ್ರೂ ಕೂಡ ಅದು ಹುಟ್ಟಿದಂತ ಕಾಲ ಎಷ್ಟಿದೆ, ಚಿಕ್ಕದು. ಸುಮಾರು 6 ತಿಂಗಳಾದ್ರೂ ಕೂಡ ಅಷ್ಟೇ ಇದೆ ಅಂತ ತಿಳ್ಕೊಳ್ರಿ. ನಾವ್ ಏನ್ ಅಂದ್ಕೊಳ್ತೀವಿ ಪ್ರಿಯರೇ, ತಿನ್ನೋದೇನೋ ಎಲ್ಲ ತಿಂತಾ ಇದೆ, ಖಾಲಿ ಮಾಡ್ತಾ ಇದೆ, ಬೆಳಿತಾ ಇಲ್ಲ ಅಂದ್ರೆ ಏನ್ ಅಂದ್ಕೊಳ್ತೀವಿ, ಈ ಕೋಳಿ ಸರಿ ಇಲ್ವಾ, ಈ ಕೋಳಿ ಸರಿ ಇಲ್ವಾ, ಅಥವಾ ಏನು ನಮ್ಮ ವಾತಾವರಣ ಸರಿ ಇಲ್ವಾ, ಏನ್ ಅನ್ಸುತ್ತೆ ನಮ್ಗೆ? ಅದೇ ಪ್ರಕಾರ ಮೇಕೆಗಳು ಹುಟ್ಟಿದಾಗ, ಮೇಕೆಗಳಾಗಿರ್ಬೋದು ಇಲ್ಲ ಕುರಿಗಳಾಗಿರ್ಬೋದು, ಅವುಗಳನ್ನ ಸಾಕ್ತಾ ಇರ್ತಾರೆ ನೋಡಿ. ಹುಟ್ಟಿದಾಗ ಮೇಕೆಗಳು ಎಷ್ಟಿದೆಯೋ ಸುಮಾರು ಒಂದು 5-6 ತಿಂಗಳಾದ್ರೂ ಕೂಡ ಅದೇ ಒಂದು ಆಕಾರದಲ್ಲಿ, ಅಷ್ಟೇ ಚಿಕ್ಕ ಮೇಕೆಗಳು, ಚಿಕ್ಕ ಕುರಿಗಳು ಅಷ್ಟೇ ಇದೆ ಅಂತಂದ್ರೆ
ಇವ್ರು ಸರಿಯಾದ ರೀತಿಯಲ್ಲಿ ಮೇಯಿಸ್ತಾ ಇಲ್ವಾ, ಅಥವಾ ಅದಕ್ಕೆ ಬೆಳವಣಿಗೆ ಇಲ್ವಾ? ಅದಕ್ಕೆ ಬೆಳವಣಿಗೆ ಇಲ್ಲ. ಬೆಳವಣೆ ಇಲ್ವಾ, ಅಥವಾ ಸರಿಯಾದ ರೀತಿಯಲ್ಲಿ ಸಾಕ್ತಾ ಇಲ್ವಾ? ಅದಕ್ಕೆ ಏನಾಗಿರ್ಬೋದು ಬೆಳವಣಿಗೆ ಇಲ್ಲ. ಸರ್? ಆಲೋಚನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಕಾಯುವಂತ ಕುರುಬರು ಇರ್ತಾರೆ ನೋಡಿ, ಅವ್ರು ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ತಿನ್ಬೇಕು, ಇದು ಬೆಳಿಬೇಕು, ಇದು ಬೆಳಿತಾ ಇಲ್ಲ, ಇದ್ದಷ್ಟೇ ಇದೆ, ಅಷ್ಟೇ ಇದೆ, ತಿನ್ನೋದೇನೋ ತಿಂತಾ ಇದೆ, ಎಲ್ಲ ಖಾಲಿ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ರೋಗ ಇದೆಯಾ? ಏನ್ ಪ್ರಾಬ್ಲಮ್ ಇದೆ? ಅದೇ ಪ್ರಕಾರ ಸಭೆಯಲ್ಲಿ ಈ ವಿಶ್ವಾಸಿಗಳು, ಭಕ್ತರು, ಇದರಲ್ಲಿ ದೇವರ ಸೇವಕರು ಇವರು ಭಕ್ತರು, ವಿಶ್ವಾಸಿಗಳು ಇವರು ಭಕ್ತರು, ಇಬ್ಬರು ದೇವರಿಗೆ ಭಕ್ತರು, ಇಬ್ಬರು ದೇವರಿಗೆ ಭಕ್ತರು, ಇಬ್ಬರು ದೇವರಿಗೆ ಮಕ್ಕಳು. ಪ್ರಿಯರೇ, ದೇವರು ನಮ್ಮ ವಿಷಯದಲ್ಲಿ ಬೆಳಿಬೇಕು ಅಂತ ಎದುರು ನೋಡ್ತಾ ಇದ್ದಾರ? ದೀಕ್ಷಾಸ್ಥಾನ ತಗೊಂಡ ಕಾಲದಿಂದ ದೀಕ್ಷಾಸ್ಥಾನವನ್ನು ಪಡ್ಕೊಂಡಂತ ಕಾಲ ಇದೆಯಲ್ಲ, ಆ ಕಾಲದಲ್ಲಿ ದೀಕ್ಷಾಸ್ಥಾನ ಪಡ್ಕೊಂಡ ಮೇಲೆ ಹೇಗಿದ್ದಾರೋ ಅದೇ ರೀತಿಯಲ್ಲಿ ಇರ್ಬೇಕಾ? ನೋಡುವಾಗ ಒಂದ್ಸಾರಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು, 2ನೇ ಅಧ್ಯಾಯ 2ನೇ ವಚನ. ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪರಮಾರ್ಧಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿವಿರಿ. ರಕ್ಷಣೆಯನ್ನು ಹೊಂದಿವಿರಿ ಅಂದ್ರೆ ತಾಯಿ ತನ್ನ ಮಕ್ಕಳನ್ನು, ಮಗುವನ್ನ ಬೆಳೆಸ್ತಾಳೆ, ತನ್ನ ಎದೆ ಹಾಲನ್ನು ಕೊಟ್ಟು ಮಗುವನ್ನ ಬೆಳೆಸುವಂಥದ್ದು. ಅದೇ ಪ್ರಕಾರ ಪ್ರಾಣಿಗಳು ಬೆಳೆಯುತ್ತೆ, ಗಿಡಗಳು, ಮರಗಳು ಅವನು ಬೆಳೆಯುತ್ತೆ. ಸಭೆಯಲ್ಲಿ ಒಬ್ಬ ವಿಶ್ವಾಸಿ ಸೇರಿದ್ದಾನೆ, ಸೇರಿಸಲ್ಪಟ್ಟಿದ್ದಾನೆ ದೇವರ ಸಭೆಯಲ್ಲಿ. ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಯಾವುದರಿಂದ ಬೆಳಿಬೇಕು ಅಂತ ಇರುತ್ತೆ ಅಂತ ನೋಡುವಾಗ ಶುದ್ಧ ಹಾಲಿನಿಂದ ಬೆಳಿಬೇಕು ಅಂತ ಇರುತ್ತೆ. ಶುದ್ಧ ಹಾಲಿನಿಂದ ಬೆಳಿಬೇಕಾದ್ರೆ ಬಿಡಬೇಕಾದದ್ದು ಏನಾದ್ರೂ ಇದೆಯಾ ಅಂತ ನೋಡುವಾಗ ಮೇಲ್ಗಡೆ ಒಂದು ಮಾತಿರುತ್ತೆ ರೀ, ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದನೆಯನ್ನು ವಿಸರ್ಜಿಸು. ಎಲ್ಲಾ ತರದ ನಿಂದನೆಯನ್ನು ವಿಸರ್ಜಿಸು, ಬಿಡಬೇಕು, ಅದನ್ನ ಅಂದ್ರೆ ತೆಗೆದಾಕ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಅಭಿವೃದ್ಧಿ ಆಗ್ಬೇಕು, ದೇವರು ಮೆಚ್ಚುವಂತ ರೀತಿಯಲ್ಲಿ ಭಕ್ತರಾಗಿ ನಾವು ಕಾಣಬೇಕು, ವಿಶ್ವಾಸಿಗಳಾಗಿ ಕಾಣಬೇಕು, ದೇವರ ಸೇವಕರಾಗಿ ಕಾಣಬೇಕು ಅಂದ್ರೆ ಎಲ್ಲಾ ಕೆಟ್ಟತನದಲ್ಲಿ ದೊಡ್ಡ ಲೀಸ್ಟ್ ಇರುತ್ತೆ. ಕೆಟ್ಟತನ ಅಂದ್ರೆ ಎಲ್ಲಾ ಕೆಟ್ಟತನ ಅಂದ್ರೆ ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿ ಆಗಿರ್ಬೋದು, ಇಲ್ಲ ಮಾತಿನ ವಿಷಯದಲ್ಲಿ, ನೋಟದ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ನಡವಳಿಕೆ ವಿಷಯದಲ್ಲಿ, ಮನೆಯಲ್ಲಿ, ಸಭೆಯಲ್ಲಿ, ಹೊರಗಡೆ, ಎಲ್ಲೇ ಆಗಿರ್ಬೋದು. ಒಟ್ಟಿನಲ್ಲಿ ನೀವು ಧರಿಸ್ಕೊಂಡಿರುವಂತ ಈ ದೇಹ ಯಾವಾಗ ದೀಕ್ಷಾಸ್ಥಾನ ಮಾಡಿಸ್ಕೊಳ್ತೀವೋ, ಅಂದ್ರೆ ನಾವು ಯಾವಾಗ ದೀಕ್ಷಾಸ್ಥಾನ ಮಾಡಿಸ್ಕೊಳ್ತೀವೋ ಅವಾಗ ಈ ದೇಹ, ಆತ್ಮ, ಮನಸ್ಸು ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದೆ. ಅದು ಯಾತಕ್ಕಾಗಿ, ಯಾರಿಗಾಗಿ? ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದೆ, ದೇವ್ರಿಗೋಸ್ಕರ ಅದು ನೇಮಿಸಲ್ಪಟ್ಟಿದೆ.
ದೇಹ, ಆತ್ಮ, ಮನಸ್ಸು, ಶರೀರಕ್ಕೆ ಸಂಬಂಧಪಟ್ಟಂತ ಮನಸ್ಸು, ಆತ್ಮಕ್ಕೆ ಸಂಬಂಧಪಟ್ಟಂತ ಮನಸ್ಸು ಅಂದರೆ ಹೃದಯ. ಯಾರಿಗೋಸ್ಕರ ಹೃದಯ? ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಂತ ಹೃದಯ. ಶರೀರ ಯಾರಿಗೋಸ್ಕರ? ದೇವರ ಆಲಯ. ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿ. ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿ. ನಿಮ್ಮ ಶರೀರ, ನಿಮ್ಮ ಆತ್ಮ ದೇವರದು ಅಂತೇಳಿ ದೇವ್ರಿಗೋಸ್ಕರ ಅದು ನೇಮಿಸಲ್ಪಡುವಂಥದ್ದು. ಆ ದಿನ ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದ್ದೀವಿ ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ, ಮತ್ತೆ ಬೇರೆ ಆಲೋಚನೆ, ಬೇರೆ ಮಾತುಗಳು ಇರಲೇಬಾರದು. ಈ ಲೋಕದಲ್ಲಿ ನಮ್ಗೆ ಒಟ್ಟಿಗೆ ಏನ್ ಬೇಕೋ ಅದನ್ನ ಸಂಪಾದನೆ ಮಾಡ್ಕೊಳ್ಬೇಕು. ನಾವು ಇನ್ನೊಬ್ಬರಿಗೆ ಭಾರ ಹಾಕೂಡುದು, ನಾವು ಇನ್ನೊಬ್ಬರಿಗೆ ಭಾರ ಹಾಕಬಾರದು. ಕೆಲವರು ಸಭೆಗಳಲ್ಲಿ ಯಾತಕ್ಕಾಗಿ ಸೇರಿಸಲ್ಪಡ್ತಾ ಇದ್ದಾರಂದ್ರೆ, ಏನೋ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಸಮಸ್ಯೆಗಳು ಇದ್ದಾಗ ಸಭೆಯಲ್ಲಿದ್ದವರು ಸಪೋರ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಹಣದ ಸಹಾಯ ಇರುತ್ತೆ, ಹಣದ ಸಹಾಯ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸಹಾಯ. ಈ ಆಲೋಚನೆ ಇಟ್ಟುಕೊಂಡು ಸಭೆಗೆ ಸೇರೋರಿದ್ದಾರೆ. ಅವ್ರು ನಿಜವಾದ ಭಕ್ತರಲ್ಲ. ಅಂತ ಟೀಮ್ ಬಹಳ ಇದೆ ರೀ, ಅವ್ರು ಭಕ್ತರಲ್ಲ. ಅದೇ ಪ್ರಕಾರ ಯಾವುದೋ ಒಂದು ಕೋರಿಕೆಗಳನ್ನ ಇಟ್ಕೊಂಡು ಸಭೆಗೆ ಬರ್ತಾ ಇರ್ತಾರೆ, ಯೇಸು ಕ್ರಿಸ್ತರ ನಂಬಿಕೊಳ್ತಾರೆ, ಇವರು ಕೂಡ ಭಕ್ತರಲ್ಲ. ನಿಜವಾದ ಭಕ್ತರು ಏನಪ್ಪಾ ಅಂದ್ರೆ, ನಾನು ದೇವರ ಮಗನು, ನನ್ನನ್ನು ದೇವರು ಎತ್ತಿದ್ದಾರೆ, ದೇವರ ಕೃಪೆ ಮೂಲಕ ನಾನು ಈ ಲೋಕದಲ್ಲಿ ಜನಿಸಿದ್ದೀನಿ, ಪಾಪದಲ್ಲಿದ್ದಂತ ನನ್ನನ್ನು ಪ್ರಭು ಕರುಣಿಸಿ ಒಂದು ಮಾರ್ಗವನ್ನು ತೋರಿಸಿದ್ದಾನೆ, ತನ್ನ ಸಭೆಯಲ್ಲಿ ಸೇರಿಸ್ಕೊಂಡಿದ್ದಾನೆ, ನಾನು ಧನ್ಯನು. ಅದಕ್ಕೆ ನಾನು ದೇವರಿಗೆ ಒಳಪಟ್ಟು ಯಾವಾಗ್ಲೂ ಧ್ಯಾನದಲ್ಲಿರ್ತೀನಿ, ದೇವರು ಮೆಚ್ಚುವಂತ ರೀತಿಯಲ್ಲಿ ನಾನು ಸೇವೆ ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂತೇಳಿ ಯಾರು ಒಳ್ಳೆ ಮನಸ್ಸಿನಿಂದ ಬರ್ತಾರೋ ಅವರು ಭಾಗ್ಯವಂತರು, ಅವರು ಧನ್ಯರು. ಅವ್ರು ಧನ್ಯರು. ಅವ್ರು ಹೇಗೆ ಬೆಳಿಬೇಕಪ್ಪ ಅಂತ ನೋಡುವಾಗ ಶುದ್ಧ ಹಾಲಿನ ಮೂಲಕ ಬೆಳಿಬೇಕಾದ್ರೆ ಮೇಲ್ಗಡೆ ಇದ್ದಂತ ಕೆಲವು ಮಾತುಗಳಿದೆ. ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದನೆಯನ್ನು ವಿಸರ್ಜಿಸಿ ಅಂತ ಹೇಳ್ತಾರೆ. ಎಲ್ಲಾ ತರದ ನಿಂದನೆ ಮನೆಯಲ್ಲಿ, ಹೊರಗಡೆ, ಎಲ್ಲೇ ಆಗಿರ್ಬೋದು. ಇದನ್ನ ಕಲಿಬೇಕಾ ಬಿಡ್ಬೇಕು ಹೇಳಿ? ಇದನ್ನ ಕಲಿಬೇಕಾ ಬಿಡಬೇಕಾ? ಸೇವಕರು, ದೇವರ ಸೇವಕರು ಕಲಿಬೇಕಾ? ಒಂದೆರಡು ಬಿಟ್ಟು ಇನ್ನೊಂದೆರಡು ಪಾಲಿಸ್ತೀನಿ ಅಂದ್ರೆ ದೇವ್ರು ಇಷ್ಟಪಡ್ತಾರ? ಇಲ್ಲ, ದೇವ್ರು ಇಷ್ಟಪಡ್ತಾರ? ಇಲ್ಲ ಇಲ್ಲ, ಇಷ್ಟಪಡಲ್ಲ ಪ್ರಿಯರೇ. ಅಂದ್ರೆ ದೇವ್ರು ಇಷ್ಟಪಡ್ಬೇಕಾದ್ರೆ ಇವೆಲ್ಲ ಮೊಟ್ಟ ಮೊದಲು ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದನೆಗಳು. ಒಬ್ಬ ಮನುಷ್ಯನನ್ನ ನೀನ್ ನೋಡ್ಬೇಕಾದ್ರೆ ನನಗಿಂತ ಅವನು ಉನ್ನತನಂತಾನೆ ನೋಡ್ಬೇಕಂತೆ. ನಿಂದನೆ ಅನ್ನೋದು ಬಿಡಬೇಕು, ಕಪಟ ಎನ್ನುವಂಥದ್ದು ಬಿಡಬೇಕು, ಹೊಟ್ಟೆ ಕಿಚ್ಚು ಅನ್ನೋದು ಬಿಡಬೇಕು. ಇವೆಲ್ಲ ಬಿಡದೆ ಹೋದ್ರೆ ನೀನು ಭಕ್ತನಾಗಲ್ಲ, ನೀನು ಆತ್ಮಿಕವಾಗಿ ನೀನು ಬೆಳೆಯೋದಿಲ್ಲ. ಶುದ್ಧ ಹಾಲು ಅಂದ್ರೆ ವಾಕ್ಯವೆಂಬ ಶುದ್ಧ ಹಾಲು ಇದೆಯಲ್ಲ, ಈ ವಾಕ್ಯವೆಂಬ ಶುದ್ಧ ಹಾಲಿನ ಮೂಲಕ ನೀನು ಬೆಳಿಬೇಕಂತೆ. ದೇವ್ರು ಹೇಳ್ತಾರೆ, ಈ ಲೋಕದಲ್ಲಿ ಹೇಗಾದ್ರೂ ಬದುಕ್ತಾರೆ, ಈ ಲೋಕದಲ್ಲಿ ಎಲ್ಲಾರು ಬದುಕ್ತಾರೆ, ಕೊನೆ ಪಕ್ಷದಲ್ಲಿ ಪ್ರಾಣಿಗಳು ಕೂಡ ಬದುಕ್ತಾ ಇವೆ. ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಬದುಕ್ತಾ ಇವೆ. ಎಲ್ಲವನ್ನ ಬದುಕಿಸುವವರು ದೇವರೇ. ಆಕಾಶದಲ್ಲಿ ಪಕ್ಷಿಗಳನ್ನು ನೋಡಿ ಅಂತಾರೆ, ನಾನೇ ಅವನ್ನ ಬೆಳೆಸ್ತಾ ಇದ್ದೀನಿ, ನಿಮ್ಮನ್ನ ಕೈ ಬಿಡುತ್ತೀನ? ನಿಮ್ಮನ್ನ ನಾನು ಕೈ ಬಿಡುತ್ತೀನಿ? ಇಲ್ಲಪ್ಪ, ಇಲ್ಲ ಮಗಳೇ, ಇಲ್ಲ ಮಗನೇ, ನಾನು ನಿಮ್ಮನ್ನ ಯಾಕೆ ಕೈ ಬಿಡುತ್ತೀನಿ? ನೀವೇ ಅಲ್ವಾ ನನ್ನ ಮಕ್ಕಳು.
ಅಲ್ಲ, ಆಕಾಶದ ಪಕ್ಷಿಗಳನ್ನ ನಾನು ಬೆಳೆಸುವಾಗ ಮೃಗಗಳನ್ನು, ಪ್ರಾಣಿಗಳನ್ನು ಎಲ್ಲೆಲ್ಲೋ ಇರ್ತವೆ, ಅವುಗಳನ್ನ ನಾನು ಬೆಳೆಸುವಾಗ ನಿಮ್ಮನ್ನ ಯಾಕೆ ಕೈ ಬಿಡುತ್ತೀನಿ ನಾನು? ಕಷ್ಟ ಇದೆ ಎಂದು, ಸಾಲ ಇದೆ ಎಂದು, ಇನ್ನೊಂದು ಸಮಸ್ಯೆ ಇದೆ ಎಂದು, ಅನಾರೋಗ್ಯ ಇದೆ ಎಂದು, ಏನೋ ಪ್ರಾಬ್ಲಮ್ ಆಗಿದೆ ಎಂದು ಯಾಕೆ ನೀವು ಚಿಂತೆ ಮಾಡ್ಕೊಂಡಿದ್ದೀರಾ? ಯಾಕೆ ನೀವು ಆಲೋಚನೆದಲ್ಲಿದ್ದೀರಾ? ಆಲೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮ ಆಲೋಚನೆ ದೇವ್ರಿಗೋಸ್ಕರನಲ್ಲಿ. ರೋಗ ಇದೆಯಾ? ದೇವ್ರಿಗೋಸ್ಕರ ಯೋಚನೆ ಮಾಡು. ಸಮಸ್ಯೆಗಳಿದೆಯಾ? ದೇವರ ಆಲೋಚನೆಯಲ್ಲೇ ಇರು ನೀನು. ಸಮಸ್ಯೆ ಇದ್ರು, ಆರೋಗ್ಯದ ಸಮಸ್ಯೆ ಇದ್ರು, ಯಾವುದೇ ಸಮಸ್ಯೆಗಳಿರ್ಲಿ, ದೇವರ ಧ್ಯಾನದಲ್ಲಿ, ದೇವರ ಆಲೋಚನೆಯಲ್ಲಿ ನೀನ್ ಇರ್ಬೇಕು. ಈ ಲೋಕದಲ್ಲಿ ಒಂದು ವೇಳೆ ಬದುಕಬೇಕಂದ್ರೆ ಯಾವುದೇ ಆಗಿರ್ಬೋದು, ಚಿಕ್ಕ ಇರುವೆಗಳು ಕೂಡ ಬದುಕ್ತವೆ. ಚಿಕ್ಕ ಇರುವೆಗಳನ್ನ ಕೂಡ ಕಾಪಾಡುವವರು ದೇವರು. ಸರ್ವ ಜೀವರಾಶಿಗಳನ್ನ ಕಾಪಾಡುವವರು ದೇವರು. ಎಲ್ಲವುಗಳಿಗೆ ಆಹಾರ ಕೊಡುವಂಥದ್ದು, ಎಲ್ಲವುಗಳನ್ನ ಕಾಪಾಡುವಂಥದ್ದು, ನೋಡಿಕೊಳ್ಳುವಂಥದ್ದು ಅವರು. ಕೆಲವು ಏನಪ್ಪಾ ಅಂದ್ರೆ ಸಮಯ ಮುಗಿದಾಗ ಸತ್ತೋಗ್ತಾ ಇರ್ತವೆ. ಇವಾಗ ಅವುಗಳನ್ನ ನೋಡಿಕೊಳ್ಳುವಂತ ದೇವರು ನಿಮ್ಮನ್ನ ನೋಡಿಕೊಳ್ಳಲ್ವಾ? ಅವುಗಳಿಗೆ ಬೇಕಾದಂಥದ್ದು ಕೊಟ್ಟಂತ ದೇವರು ನಿಮ್ಮನ್ನ ಕೈ ಬಿಡ್ತಾರ? ನಿಮ್ಗೆ ಕೊಡಲ್ವಾ? ಏನ್ ಅವಶ್ಯಕತೆ ಇದೆಯೋ ಅದು ಕೊಡ್ತಾರೆ ಪ್ರಿಯರೇ. ಅದನ್ನ ಬಿಟ್ಟು ನನಗೆ ಕಾರ್ ಬೇಕು, ನನಗೆ ಬೈಕ್ ಬೇಕು, ನನಗೆ ವಿಮಾನ ಬೇಕು ಅಂತೇಳಿ ಈ ರೀತಿ ಆಲೋಚನೆಯಲ್ಲಿ ಇರಬಾರ್ದು. ಅದು ಭ್ರಷ್ಟ ಆಲೋಚನೆ. ಅದು ಈ ಲೋಕದಲ್ಲಿ ನಾವು ಬದುಕಬೇಕು ಭಕ್ತಿಯಿಂದ, ಯಥಾರ್ಥವಾಗಿ. ದೇವರು ಖಂಡಿತವಾಗಿ ಜೊತೆಯಲ್ಲಿ ಇರ್ತಾರೆ, ಕಾಪಾಡ್ತಾರೆ. ಅದಕ್ಕೆ ಇಲ್ಲಿ ಹೇಳಿರುವಂತ ಮಾತುಗಳನ್ನ ಗಮನಿಸಬೇಕು. ಎಲ್ಲಾ ಕೆಟ್ಟತನವನ್ನು, ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದನೆಯನ್ನು ವಿಸರ್ಜಿಸು. ಹಸು ಮಕ್ಕಳಂತೆ ಪರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ? ಕರ್ತನು ದಯಾಳನು ಅಂದ್ರೆ ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲ. ಅನುಭವ ಅಂದ್ರೆ ಕರ್ತನು ದಯಾಳನೆಂದು ರುಚಿ ನೋಡಿ ತಿಳ್ಕೊಳ್ಬೇಕಂತೆ. ಯಾವತ್ತಾದರೂ ರುಚಿ ನೋಡಿದ್ದೀವ? ಕರ್ತನನ್ನು ರುಚಿ ನೋಡಿದ್ದೀವ? ಕರ್ತನು ದಯಾಳನೆಂದು ಅನುಭವ ಆಗಿದೆಯಾ? ನಮ್ಮಲ್ಲಿ ಅನುಭವ ಆಗಿದೆಯಾ? ದೇವರು ದಯಾಳನೆಂದು ನಮ್ಗೆ ಅನುಭವ ಆಗಿದೆಯಾ? ದೇವರ ರುಚಿ ನಮ್ಗೆ ಗೊತ್ತಾ? ಹಣ್ಣಿನ ರುಚಿ ಗೊತ್ತು, ತರಕಾರಿ ರುಚಿ ಗೊತ್ತು, ಮಟನ್ ರುಚಿ ಗೊತ್ತು. ದೇವರ ರುಚಿ ಯಾರಿಗೂ ಗೊತ್ತು? ದೇವರನ್ನು ಅನುಭವಿಸಿದೆ ಅಂದ್ರೆ ಅನುಭವದಿಂದ ತಿಳ್ಕೊಂಡಿದೀವ. ಅಂದ್ರೆ ದೇವರನ್ನು ಅನುಭವದಿಂದ ತಿಳ್ಕೊಳ್ಬೇಕಾದ್ರೆ ನಿನ್ನ ಶರೀರ, ನಿನ್ನ ಮನಸ್ಸು, ನಿನ್ನ ಆತ್ಮ ದೇವರ ಧ್ಯಾನದಲ್ಲಿ ಇರ್ಬೇಕಾಗುತ್ತೆ. ಅಪ್ಪ ಅಮ್ಮ, ಎಲ್ಲಿದೆ ನಿನ್ನ ಆತ್ಮ? ಎಲ್ಲಿದೆ ನಿನ್ನ ಹೃದಯ? ನಿನ್ನ ಶರೀರ ಒಪ್ಪುತ್ತಾ ಇಲ್ವಾ? ನಿನ್ನ ಮನಸ್ಸು ಒಪ್ಪುತ್ತಾ ಇಲ್ವಾ? ನಿನ್ನ ಶರೀರಕ್ಕೆ ನೀನು ಒಳಪಟ್ಟಿದೀಯಾ? ಈ ಶರೀರ ಒಳ್ಳೇದಲ್ಲ ಪ್ರಿಯರೇ. ಈ ಶರೀರ ಏನಪ್ಪಾ ಅಂತಂದ್ರೆ, ಈ ಶರೀರ ನಿನ್ನನ್ನ ಗೋಳಾಡುವಂತೆ ಮಾಡುತ್ತೆ. ನೀನು ಧರಿಸಿಕೊಂಡಿರುವಂತ ಶರೀರ ಒಳ್ಳೇದಲ್ಲ. ಅದನ್ನ ನೀನು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿನ್ನ ಶರೀರವನ್ನು, ನಿನ್ನ ಹೃದಯವನ್ನು ನಿನ್ನ ಹಿಡಿತದಲ್ಲಿರ್ಬೇಕದು. ಇದು ಒಳ್ಳೇದಲ್ಲ. ಇದು ದೇವರೇನೋ ಒಳ್ಳೇದಗೋಸ್ಕರ ಕೆಲಸ ಕೊಟ್ರೆ ಇದು ಯಾವುದಕ್ಕೆ ಒಳಪಟ್ಟಿದೆಪ್ಪ ಅಂತ ನೋಡುವಾಗ ಲೋಕಕ್ಕೆ ಒಳಪಟ್ಟಿದೆ, ಲೋಕದ ಆಶೆಗಳಿಗೆ ಒಳಪಟ್ಟಿದೆ. ಒಟ್ಟಿನಲ್ಲಿ ಈ ಶರೀರದ ಮೂಲಕ ದೇವರು ಮಹಿಮೆ ಹೊಂದಬೇಕು, ದೇವರ ಕೆಲಸ ಹೊಂದಬೇಕು. ಆದ್ರೆ ಈ ಶರೀರದ ಮೂಲಕ, ಈ ಹೃದಯದ ಮೂಲಕ, ಈ ಆತ್ಮದ ಮೂಲಕ ಏನ್ ನಡೀತಾ ಇದೆಯೋ ನಮ್ಗೆ ಅರ್ಥ ಆಗ್ತಾ ಇರಲ್ಲ. ನಮ್ಮ ಶರೀರದ ಮೂಲಕ
ನಾವು ಹಾಳಾಗ್ತಾ ಇರ್ತೀವಿ. ಇನ್ನೊಬ್ಬರ ಮೂಲಕ ಹಾಳಾಗಲ್ಲ, ಇನ್ನೊಬ್ಬರ ಮೂಲಕ ಹಾಳಾಗಲ್ಲ, ಇನ್ನೊಬ್ಬರ ಮೂಲಕ ಹಾಳಾಗುವಂಥದ್ದಿಲ್ಲ, ಮತ್ತೊಬ್ಬರ ಮೂಲಕ ಹಾಳಾಗುವಂಥದ್ದಿಲ್ಲ. ನಮ್ಮ ಶರೀರದ ಮೂಲಕ, ನಮ್ಮ ಹೃದಯದ ಮೂಲಕ ನಾವು ಹಾಳಾಗ್ತೇವೆ. ನಾವು ಅಂದ್ರೆ ಆತ್ಮ, ನಾನು ಅಂದ್ರೆ ಆತ್ಮ. ಆತ್ಮ ಆಗಿರುವಂತ ನಾನು ಇನ್ನೊಬ್ಬರ ಮೂಲಕ ಹಾಳಾಗುವಂಥದ್ದು ತಪ್ಪು. ಹೊರಗಡೆ ಇದ್ದವರು ಏನೋ ಒಂದು ರೀತಿಯಲ್ಲಿ ಒಂದು ಮಾತುಗಳು ಮಾತಾಡ್ಬೋದು, ಇಲ್ಲಾಂದ್ರೆ ಏನೋ ಒಂದು ರೀತಿಯಲ್ಲಿ ನಿನ್ನನ್ನು ದೋಚ್ಕೊಂಡಿರುವುದು. ಆದ್ರೆ ನಿನ್ನನ್ನ ಗೋಳಾಡುವಂತೆ ಮಾಡುವಂಥದ್ದು, ನಿನ್ನನ್ನು ಭಯಂಕರವಾದಂತ ಬೆಂಕಿಯ ಕೊಂಡಕ್ಕೆ ನಡೆಸುವಂಥದ್ದು ಏಕೈಕವಾದದ್ದು ನಿನ್ನ ಶರೀರ, ನಿನ್ನ ಹೃದಯ. ನಿನ್ನ ಹೃದಯ, ನಿನ್ನ ಶರೀರ, ನಿನ್ನ ಹೃದಯ, ನಿನ್ನ ಶರೀರ ನಿನ್ನ ಹಿಡಿತದಲ್ಲಿರ್ಬೇಕಮ್ಮ. ನಿನ್ನ ಹತೋಟಿಯಲ್ಲಿರ್ಬೇಕದು. ಏನಾಗಿದೆ ಇದು? ಏನಾಗಿದೆ? ಹೃದಯ ಏನಾಗಿದೆ? ಹೃದಯ ಮೋಸ ಹೋದರೆ ಶರೀರ ಕೂಡ ಒಳಪಡುತ್ತೆ. ಶರೀರಕ್ಕೆ ಏನಪ್ಪಾ ಅಂದ್ರೆ ಈ ಲೋಕದಲ್ಲಿ ಅನೇಕ ಕೋರಿಕೆಗಳು ಹುಟ್ಟುತ್ತೆ. ಒಂದಲ್ಲ ಎರಡಲ್ಲ, ಅನೇಕ ಕೋರಿಕೆಗಳು. ಮೊದಲನೇದಾಗಿ ಹೃದಯದಲ್ಲಿ ಆಲೋಚನೆಗಳು, ಆಲೋಚನೆಯ ಪ್ರಕಾರ ಈ ಶರೀರ. ಒಟ್ನಲ್ಲಿ ಏನಪ್ಪಾ ಅಂತ ನೋಡುವಾಗ ದೇವರ ಕೆಲಸಕ್ಕೆ ಮಾತ್ರ ಇದು ಒಪ್ಪಲ್ಲ, ಎಲ್ಲ ಕೆಲಸ ಮಾಡುತ್ತೆ. ದೇವರ ಸನ್ನಿಧಿಗೆ ಬರ್ಬೇಕಂದ್ರು, ದೇವರ ಕೆಲಸ ಮಾಡ್ಬೇಕಂದ್ರು, ದೇವರ ಸೇವೆಗೋಸ್ಕರ ಏನಾದ್ರು ಮಾಡ್ಬೇಕಂದ್ರು ಇದು ಒಪ್ಪಲ್ಲ, ಬೇರೆ ಎಲ್ಲ ಕೆಲಸ ಮಾಡುತ್ತೆ ರೀ. ಕೆಲ್ಸಕ್ಕೆ ಹೋಗ್ತಾರಲ್ಲ, ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿ ನಿಂದನೆಗಳು, ಅವಮಾನಗಳು, ಏನೇನ್ ಬೇಕೋ ಎಲ್ಲ ಅನುಭವಿಸ್ಕೊಂಡು ಬರ್ತಾರೆ. ದೇವರ ವಿಷಯದಲ್ಲಿ ಮಾತ್ರ ಇದು ಒಪ್ಪೋದಿಲ್ಲ, ಕೆಲಸ ಮಾಡಲ್ಲ, ಇಷ್ಟಪಡಲ್ಲ. ಈ ದೇಹ ನೋಡಿದ್ರೆ ದೇವ್ರದ್ದು, ಹೃದಯ ನೋಡಿದ್ರೆ ದೇವ್ರದ್ದು, ಆತ್ಮ ನೋಡಿದ್ರೆ ದೇವ್ರದ್ದು. ಮತ್ತೆ ಏನ್ರಿ ಆತನು ಕೊಟ್ಟಿದಾರಲ್ಲ, ಏನು ನಡೀತಾ ಇದೆ ಆತನಿಗೆ, ಏನು ನಡೀತಾ ಇದೆ ನಮ್ಮ ದೇಹದ ಮೂಲಕ, ನಮ್ಮ ಹೃದಯದ ಮೂಲಕ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಒಂದ್ಸರಿ ಪರಿಶೋಧನೆ ಮಾಡಿ. ಒಂದ್ಸರಿ ಎಲ್ಲರೂ ಪರಿಶೋಧನೆ ಮಾಡಿ. ಅದಕ್ಕೆ ದೇವರು ಬರೆಸ್ತಾರೆ, ನನ್ನ ಮಕ್ಕಳು ಉದ್ಧಾರ ಆಗ್ಬೇಕು, ನನ್ನ ಮಕ್ಕಳು ಶ್ರೇಷ್ಠರಾಗ್ಬೇಕು, ನನ್ನ ಮಕ್ಕಳು ಒಳ್ಳೆಯವರಾಗ್ಬೇಕು, ಈ ಲೋಕದಲ್ಲಿ ಉನ್ನತರಾಗಿ ಬದುಕಬೇಕು ನನ್ನ ಮಕ್ಕಳು ಅಂತೇಳಿ ಎಲ್ಲ ವ್ಯವಸ್ಥೆ, ಒಂದಲ್ಲ ಎರಡಲ್ಲ, ಎಲ್ಲ ವ್ಯವಸ್ಥೆ. ಆತನ ಪ್ರೀತಿ ಎಂತದ್ದು ಒಂದ್ಸರಿ ಏನ್ರಿ ಅಳಿಯೋದಕ್ಕೆ ಆಗಲ್ಲ ರೀ. ಅಂತ ಪ್ರೀತಿ ಅರ್ಥ ಆಗ್ಬೇಕಾದ್ರೆ ಮನೋನೇತ್ರಗಳು ಬೆಳಗಬೇಕು. ಮನೋನೇತ್ರಗಳು ಬೆಳಗಿದೆಯಾ? ಮನೋನೇತ್ರಗಳು ಬೆಳಗಿದವರು ಏನಪ್ಪಾ ಅಂದ್ರೆ ಭಕ್ತರು ಇರ್ತಾರೆ ನೋಡಿ, ನಿಜವಾದ ಭಕ್ತರು ಇರ್ತಾರೆ. ಎಲ್ಲೆಲ್ಲಿದ್ದಾರೆ ಭಕ್ತರು? ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಇದ್ದಂತ ಭಕ್ತರಿದ್ದಾರೆ ನೋಡಿ. ಅವರು ಅವರು ಯಾವ ರೀತಿ ಬದುಕಿದ್ದಾರೋ, ಯಾವ ರೀತಿ ನಡ್ಕೊಂಡಿದ್ದಾರೋ, ಯಾವ ರೀತಿ ಮಾತನಾಡಿದ್ದಾರೋ ಅವರನ್ನು ನೋಡಿ ಕಲಿಬೇಕಾಗತ್ತೆ ನಾವೆಲ್ಲರೂ ಕೂಡ. ಕೊನೆ ಕಾಲದಲ್ಲಿದ್ದೀವಿ, ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ. ಹೊರಗಡೆ ಹೋಗ್ತಾ ಇರ್ತೀವಿ, ಹೊರಗಡೆ ಹೋದ್ಮೇಲೆ ಸ್ಲಿಪ್ ಆಗ್ಬೋದು, ಇಲ್ಲಾಂದ್ರೆ ಕೈ ಕಾಲುಗಳು ಮುರಿಬೋದು, ಇಲ್ಲಾಂದ್ರೆ ಪ್ರಾಣ ಹೋಗ್ಬೋದು, ಏನಾದ್ರೂ ಆಗ್ಬೋದು. ಅಂದ್ರೆ ನಮ್ಮ ಗುಂಡಿಗೆಗೆ ಗ್ಯಾರಂಟಿ ಇಲ್ಲ ರೀ, ನಮ್ಮ ಜೀವಿತಕ್ಕೆ ಗ್ಯಾರಂಟಿ ಇಲ್ಲ ಹೊರಗಡೆ. ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಅನೇಕ ಗ್ಯಾರಂಟಿಗಳು ಕೊಡ್ತಾರೆ. ಸ್ತ್ರೀಯರಿಗೆ, ಇನ್ನು ಕೆಲವ ಬಡ ಕುಟುಂಬಗಳಿಗೆ ಅದು ಒಂದ್ ವೇಳೆ ಪಡ್ಕೋಬಹುದು. ಆದ್ರೆ ನೀನು ಅನುಭವಿಸ್ಬೇಕಾದ್ರೆ ನಿನಗೆ ಗ್ಯಾರಂಟಿ ಇದೆಯಾ? ಈ ಲೋಕದಲ್ಲಿ ನಿನಗೆ ಗ್ಯಾರಂಟಿ ಏನಾದ್ರೂ ಇದೆಯಪ್ಪ ಅಮ್ಮ? ಗ್ಯಾರಂಟಿ ಇಲ್ಲ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವಾಗ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಏನ್ರೆ ಒಂದು ರೀತಿಯಲ್ಲಿ ಗೊತ್ತಿದ್ರು ಕೂಡ ನಾವು ಯಾವ್ದಕ್ಕೋಸ್ಕರ ತವಕ ಪಡ್ತಾ ಇದೀವಿ ಅಂತ ನೋಡುವಾಗ ಈ ದೇಹ ಇದೆ, ಈ ದೇಹಕ್ಕೆಗೋಸ್ಕರ. ಈ ದೇಹ ದೇವ್ರು ಕೊಟ್ಟಿದ್ದಾರೆ, ಒಂದು ದಿನ ಕೈ ಬಿಡುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಒಂದು ದಿನ ಇದು ಕೈ ಬಿಟ್ಟು ಹೋಗುತ್ತೆ. ಇದು ಏನಾಗುತ್ತೆ ಪ್ರಿಯರೇ? ಎಲ್ಲಿಗೆ ಹೋಗ್ತೀವಿ ಪ್ರಿಯರೇ ಸತ್ತ ಮೇಲೆ? ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಪ್ರತಿನಿತ್ಯ ಶುದ್ಧ ಹಾಲಿನಿಂದ ಬೆಳಿಬೇಕಲ್ವಾ? ವಾಕ್ಯದ ಮೂಲಕ ಬೆಳಿಬೇಕಲ್ವಾ? ದೇವ್ರು ಕೊಟ್ಟಂತ ಆಯುಷ್ಕಾಲ ಮುಗಿತಾ ಇದೆ ಅಲ್ವಾ? ದಿನಗಳು ಮುಗಿತಾ ಇದೆ, ಆಯುಷ್ಕಾಲ ಮುಗಿತಾ ಇದೆ, ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ. ಆದ್ರೂ ಕೂಡ ನಮ್ಮ ಬದುಕುಗಳು ಸರಿ ಆಗ್ತಾ ಇಲ್ಲ ಅಂದ್ರೆ ಪ್ರಿಯರೇ, ಯಾರೇ ನಮ್ಮನ್ನ ಉದ್ಧಾರ ಮಾಡ್ತಾರೆ? ಯಾರೇ ನಮ್ಮನ್ನ ಕಾಪಾಡ್ತಾರೆ?
ನಮ್ಮನ್ನು ಉದ್ಧಾರ ಮಾಡೋರು ಯಾರು? ಕೆಲವು ಕುಟುಂಬಗಳಿಂದ ಫೋನ್ ಬರ್ತಾ ಇರುತ್ತೆ, ಕ್ರೈಸ್ತರ ಕುಟುಂಬದಿಂದನೇ. ತಂದೆ ತಾಯಿಗಳು ಸರಿ ಇದ್ರೆ ಮಕ್ಕಳು ಸರಿ ಇಲ್ಲ, ಮಕ್ಕಳು ಸರಿ ಇದ್ರೆ ತಂದೆ ತಾಯಿಗಳು ಸರಿ ಇಲ್ಲ. ಆಸ್ತಿ ಇದ್ರು, ಅಂತಸ್ತು ಇದ್ರು, ವ್ಯವಸ್ಥೆ ಇದ್ರು, ಎಲ್ಲ ಇದ್ರು ಕೂಡ ತಂದೆ ತಾಯಿಗಳು ಸರಿ ಇರ್ತಾರೆ, ಮಕ್ಕಳು ಸರಿ ಇರಲ್ಲ. ಮಕ್ಕಳು ಸರಿ ಇರ್ತಾರೆ, ತಂದೆ ತಾಯಿಗಳು ಸರಿ ಇರಲ್ಲ. ಕ್ರೈಸ್ತರ ಕುಟುಂಬದಲ್ಲಿ ಇದೆಯಾ ಅಂತ ನೋಡುವಾಗ ಇರುತ್ತೆ. ದೇವರನ್ನ ನಂಬಿರುವಂತ ತಂದೆ ತಾಯಿಗಳಾದ್ರೆ ಮಕ್ಕಳು ಲೋಕದ ರೀತಿಯಲ್ಲಿ ತಿರುಗಾಡ್ತಾ ಇರ್ತಾರೆ. ದೇವರ ಭಕ್ತರು ಮಕ್ಕಳಾದ್ರೆ ತಂದೆ ತಾಯಿಗಳು ಲೋಕದ ರೀತಿಯಲ್ಲಿ ಇರ್ತಾ ಇರ್ತಾರೆ. ಒಬ್ಬ ಮಗನು ಫೋನ್ ಮಾಡಿ, ಅಯ್ಯ ನಮ್ಮ ತಂದೆ ತಾಯಿಗಳು ಹೀಗಿದ್ದಾರಯ್ಯ, ನಮ್ಮ ತಂದೆ ತಾಯಿಗಳು ಹೀಗಿದ್ದಾರೆ, ಕುಡಿತಾ ಇದ್ದಾರೆ, ಆಸ್ತಿ ಲಾಸ್ ಮಾಡ್ತಾ ಇದ್ದಾರೆ, ಇರೀಪ ಒಳ್ಳೆ ರೀತಿಯಲ್ಲಿ ಇರೀಪ ಅಂತ ಹೇಳಿದ್ರು ಕೇಳ್ತಾ ಇಲ್ಲಯ್ಯ, ನಾನು ಏನ್ ಮಾಡ್ಲಯ್ಯ, ಯಾರಿಗೆ ಹೇಳ್ಕೊಳ್ಳಿ ನಾನು? ಒಬ್ಬ ಮಗ. ಇನ್ನೊಬ್ಬ ತಂದೆ ತಾಯಿಗಳು ಮಕ್ಕಳ ಮೇಲೆ, ಅಂದ್ರೆ ಭಕ್ತರ ಕುಟುಂಬದಲ್ಲೇ. ಇನ್ನು ಹೊರಗಡೆ ಹೇಗಿರುತ್ತೆ? ಪ್ರಿಯರ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ನಾವು ಬದುಕಬೇಕು ಪ್ರಿಯರೇ. ಇರುವಂತ ಕಾಲ ಸ್ವಲ್ಪ ಕಾಲ, ಬಹಳ ಚಿಕ್ಕ ಕಾಲ ಪ್ರಿಯರೇ. ನೀವು ಹೇಗೆ ನಡ್ಕೊಳ್ತೀರೋ ಅದು ಲಿಖಿತವಾಗುತ್ತೆ. ಅದು ಏನಾಗುತ್ತೆ ಗೊತ್ತಾ? ಲಿಖಿತವಾಗುತ್ತೆ. ಅದಕ್ಕೆ ಎಷ್ಟೋ ಮಾತುಗಳನ್ನ ಬರೆಸಿದ್ದಾರೆ ಸತ್ಯವೇದ ಗ್ರಂಥ ನೋಡುವಾಗ. ನಾವೆಲ್ಲರೂ ಉದ್ಧಾರ ಆಗ್ಬೇಕು ಅಂತ, ನಾವೆಲ್ಲರೂ ಆತ್ಮಿಕವಾಗಿ ಬೆಳಿಬೇಕು ಅಂತ, ನಾವೆಲ್ಲರೂ ದೇವರ ಸೇವೆಯಲ್ಲಿ ಬೆಳಿಬೇಕು ಅಂತ. ಈ ಲೋಕ ಗತಿಸಿ ಹೋಗುತ್ತೆ, ಈ ಲೋಕ ನಾಶವಾಗುತ್ತೆ, ಯಾವುದು ಉಳ್ಕೊಳ್ಳಲ್ಲ. ಲೋಕದಲ್ಲಿ ಇದ್ದವರು ಎಲ್ಲರೂ ಕೂಡ ಶರೀರಕ್ಕೆ ಒಳಪಟ್ಟಿದ್ದಾರೆ, ಲೋಕದ ಆಶೆಗಳಿಗೆ ಒಳಪಟ್ಟಿದ್ದಾರೆ, ಲೋಕದಲ್ಲಿ ಏನ್ರಿ ಹೃದಯಗಳು ಕೆಡಿಸ್ಕೊಂಡಿದ್ದಾರೆ. ಟೋಟಲ್ ದೇವರ ಆಲಯ ಕೆಡಿಸಿದ್ದಾರೆ. ದೇವರ ಆಲಯ ಅಂದ್ರೆ ನಮ್ಮ ದೇಹ. ಏನ್ ಮಾಡ್ಕೊಂಡಿದ್ದಾರೆ ಅಂತ ನೋಡುವಾಗ ಅನೇಕ ಚಟಗಳಿಗೆ ಇದು ಒಪ್ಸಿದ್ದಾರೆ. ಅನೇಕ ಚಟಗಳು, ಅನೇಕ ದುರ್ಭಾಷೆಗಳೇ ಒಪ್ಸಿದ್ದಾರೆ, ಅನೇಕ ಚಟಗಳಿಗೆ ಒಪ್ಸಿದ್ದಾರೆ. ಅನೇಕ ರೀತಿಯಲ್ಲಿ ಹೊಲಸು ಕಾರ್ಯಕ್ರಮಕ್ಕೆ ಒಪ್ಪಿಸಿ ಬಿಟ್ಟಿದ್ದಾರೆ. ಇನ್ನೊಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ಹೃದಯದಲ್ಲಿ ಟೋಟಲ್ ಅನೇಕ ಕಪಟ, ವೇಷಧಾರಣೆ, ಹೊಟ್ಟೆ ಕಿಚ್ಚು, ನಿಂದನೆಗಳು ಎಲ್ಲಾ ತುಂಬಿಕೊಂಡಿವೆ ಪ್ರಿಯರೇ. ಸಿಟಿ ಹೊರಗಡೆ ಕೊಳಕು ಮೋರಿಗಳಿರುತ್ತೆ, ಕೊಳಕು ಮೋರಿ ಎಲ್ಲ ದುರ್ವಾಸನೆ. ಹೃದಯದಲ್ಲಿ ನೋಡುವಾಗ ಪರಿಶೋಧನೆ ಮಾಡುವಾಗ ಒಳ್ಳೇದಿಲ್ಲ ರೀ. ಅದಕ್ಕೆ ದೇವರು ಪ್ರಯತ್ನ ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಉದ್ಧಾರ ಆಗ್ಬೇಕು ಅಂತೇಳಿ. ಪ್ರಯತ್ನ ಒಂದು ರೀತಿಯಲ್ಲ, ಎರಡು ರೀತಿಯಲ್ಲ, ಎಷ್ಟೋ ಜ್ಞಾನ ಕೊಟ್ಟಿದ್ದಾರೆ. ಇವೆಲ್ಲ ನೋಡುವಾಗ ನಮ್ಮ ಬದುಕುಗಳು ಸರಿ ಮಾಡ್ಕೊಳ್ಳೋದಕ್ಕೆ, ನಮ್ಮ ಜೀವಿತಗಳು ಸರಿ ಮಾಡ್ಕೊಳ್ಳೋದಕ್ಕೆ, ಆತ್ಮಿಕವಾದಂತ ಜೀವಿತವನ್ನ ಕಟ್ಟಿಕೊಳ್ಳಬೇಕಾದ್ರೆ ಸುಖ ಇದೆ ಈ ಲೋಕದಲ್ಲಿ. ಸುಖ ಇರುತ್ತಾ? ಈ ಲೋಕದಲ್ಲಿ ಸಂತೋಷ ಇರುತ್ತಾ? ನಿನ್ನ ಮನೆಯಲ್ಲೇ ನಿನಗೆ ನಿಂದಿಸ್ತಾ ಇರ್ತಾರೆ, ನಿನ್ನ ಮನೆಯಲ್ಲೇ ನಿನಗೆ ಅವಮಾನ ಪಡಿಸ್ತಾ ಇರ್ತಾರೆ. ಏನಿದ್ರು ಕೂಡ ನೀನು ದೇವರ ಮಗನಾಗಿ, ದೇವರ ಮಗಳಾಗಿ ನೀನು ಹೋಗ್ಬೇಕಪ್ಪ. ಏನೇ ಇರ್ಲಿ, ಏನೇ ಸಮಸ್ಯೆ ಇರ್ಲಿ, ದೇವರ ಮಗನಾಗ್ಬೇಕು, ದೇವರ ಮಗಳಾಗ್ಬೇಕು. ದೇವರ ಮಗನು, ದೇವರ ಮಗಳು ಹೇಗೆ ಬದುಕ್ತಾರೋ ಹಾಗೇನೇ ಬದುಕ್ಬೇಕು ನಾವೆಲ್ಲರೂ. ವಿಶ್ವಾಸಿಗಳು, ಭಕ್ತರು ದೇವರ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವಂದ್ರೆ ಕಷ್ಟಗಳು, ಶೋಧನೆಗಳು ಇರುತ್ತೆ. ಆ ಶೋಧನೆಗಳಿಗೆ ಒಳಪಟ್ಟಾಗ, ಇಲ್ಲಾಂದ್ರೆ ಭಯಪಟ್ಟು ಲೋಕದ ರೀತಿಯಲ್ಲಿ ಹೋದ್ರೆ ನಾವ್ ಏನಾಗಿದ್ದೀವಿ, ನಾವು ಎಲ್ಲಿದ್ದೀವಿ, ನಾವು ಯಾವ ಆಕಾರವನ್ನು ಧರಿಸ್ಕೊಂಡಿದ್ದೀವಿ, ಏನಾಗಿದ್ದೀವಿ ನಾವೆಲ್ಲರೂ ಕೂಡ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ನೋಡಿ. ಪ್ರಿಯರ ದೇವರ ಮಕ್ಕಳಿಗೆ, ನಾವೆಲ್ಲರೂ ಕೂಡ ಭಾಗ್ಯವಂತರು ಪ್ರಿಯರೇ, ಅದೃಷ್ಟವಂತರು. ಬೆಳಿಗ್ಗೆ ವಾಕ್ಯಗಳನ್ನ ಕೇಳ್ತಾ ಇರ್ತೀವಿ, ಸಾಯಂಕಾಲ ವಾಕ್ಯಗಳನ್ನ ಕೇಳ್ತಾ ಇರ್ತೀವಿ, ಭಾನುವಾರ ಬರ್ತಾ ಇರ್ತೀವಿ, ವಾಕ್ಯಗಳನ್ನ ಕೇಳ್ತಾ ಇರ್ತೀವಿ. ಕೇಳಿದ್ಮೇಲೆ ಮತ್ತೆ ಎಲ್ಲಿದ್ದೀವಪ್ಪ ಅಂತ ನೋಡುವಾಗ ಅಷ್ಟೇ ಇದ್ದೀವ? ಹುಟ್ಟಿದಾಗ ಚಿಕ್ಕದು ಕೋಳಿ ಮರಿ ಇರುತ್ತಲ್ಲ, ಚಿಕ್ಕದು ಮೊಟ್ಟೆ ಹಾಕಿರುತ್ತಲ್ಲ, ಚಿಕ್ಕದು ಕೋಳಿ ಮರಿ, ಇಲ್ಲಾಂದ್ರೆ ಚಿಕ್ಕದು ಮೇಕೆ ಮರಿ, ಇಲ್ಲಾಂದ್ರೆ ಚಿಕ್ಕದು ಕುರಿ ಮರಿ, ಇಲ್ಲಾಂದ್ರೆ ಚಿಕ್ಕದು ನಾಯಿ ಮರಿ, ಇಲ್ಲಾಂದ್ರೆ ಚಿಕ್ಕದು ಹಂದಿ ಮರಿ. ಯಾರಾದ್ರೂ ಸಾಕ್ತಾರೆ? ಕೆಲವರು ಸಾಕ್ತಾರೆ ಹಂದಿಗಳನ್ನ.
ಆ ಹುಟ್ಟಿದಾಗ ಮರಿಗಳು ಹೇಗಿದೆಯೋ ಹಾಗೇ ಇದ್ರೆ, ಈ ಮನೆಯಲ್ಲಿದ್ದಂತ ಎಲ್ಲ ಆಹಾರ ಧಾನ್ಯಗಳು ಖಾಲಿ ಆಗ್ತದೆ, ಈ ಮರಿಗಳು ಇಷ್ಟೇ ಇದ್ರೆ ಸಾಕು ಅಂತ ಆ ಯಜಮಾನ್ರು ಏನಂದ್ಕೊಳ್ತಾರೆ? ಇವಾಗ ದೇವರ ಮರಿಗಳು ನಾವೆಲ್ಲರೂ ಕೂಡ ಯಾರ ಮರಿಗಳಪ್ಪ? ಅಮ್ಮ 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 ಯಾರ ಮರಿಗಳು? ನಾವೆಲ್ಲರೂ ದೇವರ ಮರಿಗಳು, ದೇವರ ಭಕ್ತರು, ದೇವರ ಮರಿಗಳಾಗಿರುವಂತ ನಾವು ಯಾವಾಗ ಯೇಸು ಕ್ರಿಸ್ತ ನಂಬಿಕೊಂಡು ಸೇರ್ಸಲ್ಪಟ್ಟಿದ್ದೀವೋ, ಆ ಸೇರ್ಸಲ್ಪಟ್ಟಂತ ದಿನಗಳಲ್ಲಿ ಎಷ್ಟಿದೀವ ಕೊನೆ ತನಕ ಹಾಗೆ ಇದ್ರೆ, ಬೆಳಿತಾ ಇಲ್ಲ ಅಂದ್ರೆ ಏನದು? ರೋಗದಲ್ಲಿದೆಯಾ? ವ್ಯಾಧಿಯಲ್ಲಿದೆಯಾ? ಡಾಕ್ಟರ್ ಮೂಲಕ ಇಂಜೆಕ್ಷನ್ ಹಾಕ್ಸೋಣ? ನಿಜವಾದ ಡಾಕ್ಟರ್ ಎಲ್ಲಿದ್ದಾರೆ? ಎಲ್ಲ ಕೂಡ ಹೊಟ್ಟೆ ಬಾಕ್ರಿದ್ದಾರೆ ಈ ಕಾಲದಲ್ಲಿ. ಹೊಟ್ಟೆ ಬಾಕ್ರಿದ್ದಂತ ಕಾಲ ಇದು. ದುಡ್ಡಿಗೋಸ್ಕರ, ಊಟದಗೋಸ್ಕರ ದೇವರ ಸಭೆಯನ್ನ ಮಾರಿಕೊಂಡಂತ ಕಾಲ ಇದು. ದೇವರ ಸಭೆಗಳನ್ನ ಮಾರಿಕೊಳ್ತಾ ಇದ್ದಾರೆ. ಮಾರಿಕೊಳ್ತಾ ಇದ್ದಾರೆ ಅಂದ್ರೆ ಬಹಿರಂಗವಾಗಿ ಮಾರಿಕೊಳ್ತಾ ಇದ್ದಾರಂತಲ್ಲ, ಸೈತಾನಿಗೆ ಒಪ್ಪಿಸ್ತಾ ಇದಾರಂತ ಅರ್ಥ. ಈ ದೇವರ ಸೇವಕರೇ ತಮ್ಮ ದೇಹವನ್ನು ಸೈತಾನಿಗೆ ಕೊಟ್ಟ ಮೇಲೆ ಮಕ್ಕಳನ್ನ ಹೇಗಿರಿ ಕಾಪಾಡ್ಕೊಳ್ತಾರೆ? ಪ್ರಿಯರ ದೇವ್ರ ಮಕ್ಕಳಿರ, ನಿಜವಾಗ್ಲೂ ವಾಕ್ಯಗಳನ್ನು ಪರಿಶೋಧನೆ ಮಾಡುವಾಗ ನಾವ್ ಎಲ್ಲಿದ್ದೀವಿ ಅಂತೇಳಿ ತುಂಬಾ ದುಃಖ ಆಗ್ತಾ ಇರುತ್ತೆ ಪ್ರಿಯರೇ. ನೋವಾಗ್ತಾ ಇರತ್ತೆ, ಬಾಧೆ ಆಗ್ತಾ ಇರತ್ತೆ. ಎಲ್ಲಿದ್ದಾರಪ್ಪ? ಏನ್ ಮಾಡ್ತಾ ಇದ್ದಾರೆ ಇವರು? ಬಹಳ ದುಃಖ ಆಗತ್ತೆ. 19ನೇ ವಚನ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ನನ್ನ ಪ್ರಿಯ ಸಹೋದರರೇ, ನೀವು ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವವರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿಯೂ ನಿಧಾನವಾಗಿಯೂ ಇರಲಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಿಯರ ದೇವರ ಮಕ್ಕಳಿರ, ಸಭೆಗೆ ಬಂದ ಮೇಲೆ ಕಿವಿಗೊಡ್ತಾ ಇದ್ದೀವ? ದೇವರ ವಾಕ್ಯವನ್ನ ಕೇಳುವಂತ ಸಮಯದಲ್ಲಿ ಕಿವಿಗೊಡ್ತಾ ಇದೀವ? ಏನ್ ಹೇಳ್ತಾ ಇದ್ದಾರೆ ಬೋಧಕರು? ಏನ್ ಹೇಳ್ತಾ ಇದ್ದಾರೆ? ಕಿವಿಗೊಡುವಂತದ್ದು ಇದೆಯಾ? ಕಿವಿಗೊಡಬೇಕಂತೆ. ಅಂದ್ರೆ ಕಿವಿಗೊಡುವುದರಲ್ಲಿ ಯಾವ ರೀತಿ ಇರ್ಬೇಕಂತ ಹೇಳ್ತಾರೆ? ತೀವ್ರವಾಗಿಯೂ ಇರ್ಬೇಕಂತ ಹೇಳ್ತಾರೆ. ತೀವ್ರವಾಗಿಯೂ ಅಂದ್ರೆ ತೀವ್ರವಾದಿಗಳು ಗೊತ್ತು ನಮ್ಗೆ, ಆ ರೀತಿನ ತೀವ್ರವಾದಿಗಳು ಅಂದ್ರೆ ಏನಾದ್ರೂ ನಾಶ ಮಾಡೋದಕ್ಕೆ, ಓಕೆ, ಏನಾದ್ರೂ ಅವ್ರು ಏನ್ ಅಂದ್ಕೊಂಡಿದಾರೋ ಅದನ್ನ ಮಾಡೋದಕ್ಕೆ ತೀವ್ರವಾಗಿ ಅವರು ಎಂತ ಕೆಲಸ ಮಾಡ್ತಾ ಇರ್ತಾರೆ? ಕನಿಕರ ಇಲ್ಲದೆ ಉಡಾಯಿಸ್ತಾ ಇರ್ತಾರೆ. ಇವಾಗ ಕೇಳುವುದರಲ್ಲಿ ತೀವ್ರವಾಗಿರ್ಬೇಕಂತೆ. ಕೇಳುವುದರಲ್ಲಿ ಅಂದ್ರೆ ಕಿವಿಗೊಡುವುದರಲ್ಲಿ ಅಂತಂದ್ರೆ ನೀವು ದೇವರ ವಾಕ್ಯಗಳನ್ನ ಕೇಳುವುದರಲ್ಲಿ ಹೆಂಗಿರ್ಬೇಕಂತೆ? ತೀವ್ರವಾಗಿರ್ಬೇಕು ಅಂತ ಹೇಳ್ತಾರೆ. ತೀವ್ರವಾಗಿರ್ಬೇಕಂದ್ರೆ ಪ್ರಿಯರ ದೇವರ ಮಕ್ಕಳಿರ ಮುಂದಿರ್ಬೇಕು. ಅದ್ರಗೋಸ್ಕರ ಸಿದ್ಧವಾಗ್ಬೇಕು. ನಾವು ಸಿದ್ಧರಾಗ್ತಾರೆ, ಕೆಲವರು ಸಿದ್ಧರಾಗ್ತಾರೆ, ಇಲ್ಲಂತಲ್ಲ. ಕೇಳ್ತಾ ಇರ್ಬೇಕಾ? ಕೇಳ್ಬೇಕು. ಕೇಳಿದ ಮೇಲೆ ಖಂಡಿತವಾಗಿ ಕೇಳ್ಬೇಕು, ಖಂಡಿತವಾಗಿ ಕಿವಿಗೊಡಬೇಕು. ಕಿವಿಗೊಡದೆ ಹೋದ್ರೆ, ಕೇಳದೆ ಹೋದ್ರೆ, ಕೇಳಿದ್ದನ್ನ ಗ್ರಹಿಸದೆ ಹೋದ್ರೆ, ಕೇಳ್ಬೇಕು. ಕೇಳ್ತಾ ಇದ್ದೀವಿ, ಗ್ರಹಿಸ್ತಾ ಇದೀವ, ಅರ್ಥ ಮಾಡಿಕೊಳ್ತಾ ಇದೀವ? ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಕೇಳ್ಬೇಕು. ಕೇಳಿದ ಮೇಲೆ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡ ಮೇಲೆ ಏನ್ ಮಾಡ್ಬೇಕಂತ ಇರುತ್ತೆ ಒಂದ್ಸಾರಿ ಗಮನಿಸ್ಬೇಕು ಪ್ರಿಯರೇ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು ಅಂದ್ರೆ ನೀವು ತಿಳುವಳಿಕೆ ಇದ್ದವರು, ನೀವು ತಿಳುವಳಿಕೆ ಇದ್ದವರು. ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ ಅಂತ ಹೇಳ್ತಾರೆ. ಕಿವಿಗೊಡುವುದರಲ್ಲಿ ಹೆಂಗಿರ್ಬೇಕು ಇರ್ಬೇಕು. ಏನ್ ಹೇಳ್ತಾ ಇದ್ದಾರೆ ನಮ್ಮ ಸೇವಕರು, ನಮ್ಮ ಬೋಧಕರು? ಏನ್ ಹೇಳ್ತಾ ಇದ್ದಾರೆ? ದೇವರು ಏನ್ ಹೇಳ್ತಾ ಇದ್ದಾರೆ? ಕಿವಿಗೊಡುವುದರಲ್ಲಿ ಮುಂದಿರ್ಬೇಕಂತ ಹೇಳ್ತಾರೆ. ಮಾತಾಡೋದ್ರಲ್ಲಿ ನಿಧಾನವಾಗಿರ್ಬೇಕು ಅಂತ ಹೇಳ್ತಾರೆ. ಕೆಲವರು ಮಾತಾಡ್ತಾ ಇರ್ತಾರೆ, ಬುಡು ಏನೇನೋ ಮಾತಾಡ್ತಾ ಇರ್ತಾರೆ. ದೊಡ್ಡ ಲೀಸ್ಟ್ ಬಂದ್ಬಿಡುತ್ತೆ ಪ್ರಿಯರೇ. ಅವ್ರು ಏನ್ ಮಾತಾಡ್ತಾರೋ, ಯಾಕೆ ಮಾತಾಡ್ತಾರೋ ಏನು ಗೊತ್ತಲ್ಲ. ಮಾತಾಡ್ಬೇಕು,
ತುಟಿಗಳನ್ನ, ನಾಲಿಗೆಯನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಾವು ಮಾತಾಡ್ಬೇಕಾಗುತ್ತೆ. ಮನೆಯಲ್ಲಿ ಏನೋ ಮಾತಾಡಬಾರ್ದು. ನಮ್ಮ ಮಾತಿನಿಂದ ಒಂದು ನಾವು ಬಾಯನ್ನ ತೆರೆದಿದ್ದೀವಿ ಅಂದ್ರೆ ಮುತ್ತಿನಿಂದ ಶ್ರೇಷ್ಠವಾದಂತ ಮಾತುಗಳು ಬರ್ಬೇಕೆ ವಿನಃ ಇನ್ನೊಬ್ಬರನ್ನ ನೋವಿಸುವಂತ ಮಾತುಗಳು ಬರ್ಕೂಡ್ದಯ್ಯ. ಇನ್ನೊಬ್ಬರನ್ನ ನೋಯಿಸುವಂತ ಮಾತುಗಳು ಬರ್ಕೂಡ್ದು. ಇನ್ನೊಬ್ಬರನ್ನ ನಿಂದಿಸುವಂಥದ್ದು ಬರ್ಕೂಡ್ದು. ನಮ್ಮ ಶರೀರ, ನಮ್ಮ ಹೃದಯ ಒಂದು ರೀತಿಯಲ್ಲಿ ಏನಾಗಿದೆಪ್ಪ ಅಂತ ನೋಡುವಾಗ, ಭಕ್ತಿಯಲ್ಲಿ ಬೆಳೀತಾ ಇದೆಯಾ ಅಥವಾ ಏನಾಗ್ತಾ ಇದೆ ಅಂತ ನೋಡುವಾಗ ವಿರುದ್ಧವಾಗಿ ಬೆಳೀತಾ ಇದೆ ರೀ. ಎಲ್ಲೇ ಆಗಿರು, ಎಲ್ಲೇ ಇರು, ಯಾವ ಸ್ಥಳದಲ್ಲಿ ಆದ್ರೂ ನೀನಿರು, ಮನೆಯಲ್ಲಿ ಇರ್ತೀಯ, ಹೊರಗಡೆ ಇರ್ತೀಯ, ಎಲ್ಲಿದ್ರು ಕೂಡ ಇನ್ನೊಬ್ಬರಿಗೆ ನಾವು ಗೌರವ ಕೊಡಬೇಕು, ಇನ್ನೊಬ್ಬರಿಗೆ ನಾವು ಮರ್ಯಾದೆ ಕೊಡಬೇಕು. ಮಾತಾಡುವಾಗ ನಿಧಾನವಾಗಿರ್ಬೇಕು. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ವ್ಯರ್ಥವಾದಂತ ಮಾತುಗಳನ್ನ ಮಾತನಾಡಿದ್ರೆ ಆ ಮಾತಿನಲ್ಲಿ ಪಾಪ ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರೆ ದೇವರು. ದೇವರ ಮಕ್ಕಳು, ಸಭೆಯಲ್ಲಿ ದೇವರ ಮಕ್ಕಳು ಹೇಗಿರ್ಬೇಕು? ವಿಶ್ವಾಸಿಗಳು ಹೇಗಿರ್ಬೇಕು? ಬೋಧಕರು ಹೇಗಿರ್ಬೇಕು? 4 ಮಂದಿ ಬೋಧಕರು ನಿಂತ್ಕೊಂಡಾಗ ಎಲ್ಲ ಲೋಕದ ರೀತಿಯಲ್ಲಿ ಮಾತಾಡ್ಕೊಂಡು, ಲೋಕದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಏನಪ್ಪಾ ಖುಷಿ ಪಡುವಂಥದ್ದು, ಲೋಕದ ರೀತಿಯಲ್ಲಿ ಮಾತಾಡ್ಕೊಳ್ಳುವಂಥದ್ದಿದ್ರೆ ನಾವು ಪಾಪದಲ್ಲಿ ಸಿಕ್ಕಾಕೊಳ್ತಾ ಇದೀವಿ. ಪಾಪ ಅಂದ್ರೆ ಈ ದೇವರು ಸ್ವರ ಕೊಟ್ಟಿದ್ದಾರಂತಂದ್ರೆ ಇಷ್ಟ ಬಂದಾಗೆ ಮಾತಾಡ್ಬೇಕಂತಲ್ಲ. ನೀನು ಮಾತಾಡಿದ್ರೆ ಒಳ್ಳೆ ಮಾತಿರ್ಬೇಕು, ಶ್ರೇಷ್ಠವಾದಂತ ಮಾತಿರ್ಬೇಕು. ಆ ಮಾತು ಇನ್ನೊಬ್ಬರನ್ನ ಕಾಪಾಡುವ ರೀತಿಯಲ್ಲಿ ಇರ್ಬೇಕು. ನಿನ್ನ ಮಾತು ಬರ್ತಾ ಇದೆಯಾ? ನಿನ್ನ ತುಟಿಗಳಿಂದ ಮಾತು ಬರ್ತಾ ಇದೆಯಾ? ನಿನ್ನ ಬಾಯಿಂದ ಮಾತು ಬರ್ತಾ ಇದೆಯಾ? ಅದು ಶ್ರೇಷ್ಠವಾದಂತ ಮಾತಿರ್ಬೇಕು. ನಾಲ್ಕೆ ಮಾತು ಬರ್ಲಿ, ಶ್ರೇಷ್ಠವಾದದ್ದಿರ್ಲಿ, ವ್ಯರ್ಥವಾದದ್ದು ಬೇಡ. ಯಾಕೆಂದ್ರೆ ಯಾವ ಕಾಲದಲ್ಲಿದ್ದೀವಿ ನಾವೆಲ್ಲರೂ ಕೂಡ, ಯಾವ ಕಾಲದಲ್ಲಿದ್ದೀವಿ ನಾವೆಲ್ಲರೂ ಕೂಡ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಪ್ರತಿ ಮಾತಿಗೆ ತೀರ್ಪಾಗುತ್ತಂತ ಹೇಳ್ತಾರಲ್ಲ ದೇವ್ರು, ಅದೇನ್ ಭಯ ಇಲ್ವಾ? ಮಾತಾಡುವಂತ ಪ್ರತಿ ಮಾತಿಗೆ ಲೆಕ್ಕ ಇದೆ ಅಂತ ಹೇಳ್ತಾರಲ್ಲ, ಮಾತಿಗೆ ಲೆಕ್ಕ ಇದೆಯಾ? ಈ ಲೋಕ ಬಿಡ್ಬೋದು, ಈ ಕಾನೂನು ಬಿಡ್ಬೋದು, ಈ ಸರ್ಕಾರ ಬಿಡ್ಬೋದು, ಈ ಮನುಷ್ಯರು ಬಿಡ್ಬೋದು. ಆದ್ರೆ ಪ್ರತಿಯೊಬ್ಬರಿಗೆ ಹೇಳ್ತಾರೆ, ದೇವ್ರು ಹೇಳುವಂತ ಮಾತು ಏನಂದ್ರೆ, ನೀವ್ ಏನೇನು ಮಾತಾಡಿದ್ದೀರೋ, ವ್ಯರ್ಥವಾಗಿ ಏನೇನು ಮಾತಾಡಿದ್ದೀರೋ ಆ ಮಾತಿಗೆ ಲೆಕ್ಕ ಇದೆ ಅಂತ ಹೇಳ್ತಾರೆ. ನೀವೇನ್ ಮಾತಾಡಿದ್ದೀರಾ, ನೀವು ಯಾವ ರೀತಿ ನಡ್ಕೊಂಡಿದ್ದೀರಾ? ಇದು ಕೊನೆ ಕಾಲದಲ್ಲಿ ಇದ್ದೀವಿ. ಕೊನೆ ಕಾಲದಲ್ಲಿ ಪ್ರತಿ ಕುಟುಂಬದಲ್ಲಿ ಪ್ರತಿ ಭಕ್ತರು ಸರಿಪಡಿಸ್ಕೊಳ್ಳದೆ ಹೋದ್ರೆ ನಾವು ಉದ್ಧಾರ ಆಗಲ್ಲ. ಸತ್ತ ಮೇಲೆ ನಾವು ಸ್ವರ್ಗಕ್ಕೆ ಹೋಗಲ್ಲ. ಸ್ವರ್ಗ ಇದೆ ಅಂತ ನಂಬ್ತೀರಾ? ಯೇಸುಪ್ರಭು ಅದಕ್ಕೆ ತಾನೇ ಬಂದಿದ್ದು. ಪರಲೋಕ ಇದೆ ಅಂತ ನಂಬ್ತೀರಾ? ಯೇಸುಪ್ರಭು ಅದಕ್ಕೆ ತಾನೇ ಬಂದಿದ್ದು. ಸುಮ್ಮನೆ ಬಂದಿದಾರ? ಸುಮ್ಮನೆ ಬಂದು ಒಡಿಸ್ಕೊಂಡು, ಬೈಸ್ಕೊಂಡು, ತಲೆ ಮೇಲೆ ಮುಳ್ಳಿನ ಕಿರೀಟ ಇಡಿಸ್ಕೊಂಡು ಶೋಕಿ ಮಾಡೋದಕ್ಕ? ಈ ಲೋಕದಲ್ಲಿ ಶೋಕಿ ಮಾಡೋದಕ್ಕ? ಈ ಲೋಕದಲ್ಲಿ ಏನೋ ತೋರಿಸ್ಕೊಳ್ಳೋದಕ್ಕ? ಈ ಲೋಕದಲ್ಲಿ ಅವರು ಬಂದಿದ್ದಾರೆ, ನಿಂದನೆಗಳು, ಅವಮಾನಗಳು, ಬಾಧೆಗಳು ಅನುಭವಿಸಿದ ಕಾರಣ ಅವ್ರನ್ನ ನಂಬಿರುವಂತ ಭಕ್ತರು ಅವರ ಹಾಗೆ ಬದುಕ್ಬೇಕಂತಲ್ಲ. ಸಿನಿಮಾಗಳಲ್ಲಿ ಹಾಡುವಂತ ಡ್ಯಾನ್ಸ್ಗಳಿದೆ ರೀ. ಸಿನಿಮಾಗಳಲ್ಲಿ ಹಾಡುವಂತ ಡ್ಯಾನ್ಸ್ಗಳಿಗೆ ಕೊನೆಯದಾಗಿ ಕ್ರೈಸ್ತರ ಮಧ್ಯದಲ್ಲಿ ಚರ್ಚಿನಲ್ಲಿ ಕೂಡ ಸ್ಟಾರ್ಟ್ ಆಗಿದೆ. ದೇವರನ್ನ ಘನಪಡಿಸ್ಬೇಕು, ಮಹಿಮೆ ಪಡಿಸ್ಬೇಕು. ಅದು ಹೇಗಿರ್ಬೇಕು? ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಇರಬೇಕು. ದೇವರು ಮೆಚ್ಚುವಂತ ರೀತಿಯಲ್ಲಿ ಇರಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ದೇವ್ರು ಏನಂದ್ಕೊಂಡ್ರು ನಮ್ಗೆ ಯಾಕೆ? ನಾವು ಮಾತ್ರ ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು. ಯಾರು ಏನಂದ್ಕೊಂಡ್ರೆ ನಮ್ಗೆ ಯಾಕೆ ಅಂತೇಳಿ. ಹೃದಯ ಕೆಟ್ಟೋಗಿದೆ, ಹೃದಯ, ಶರೀರ ಕೆಟ್ಟೋಗಿದೆ. ಆತ್ಮವನ್ನ ಕೆಡಿಸ್ಬಿಟ್ಟಿದ್ದಾರೆ. ಆತ್ಮವನ್ನ ಕೆಡಿಸ್ಬಿಟ್ಟಿದ್ದಾರೆ ಪ್ರಿಯರೇ. ಅಂದ್ರೆ ನಾವು ನಮ್ಮ ಆತ್ಮಗಳನ್ನ ಕೆಡಿಸ್ಕೊಂಡಿದೀವಿ. ನಮ್ಮ ಆತ್ಮವನ್ನು, ಹೃದಯವನ್ನು, ಶರೀರವನ್ನ ಏನ್ ಮಾಡಿದೀವಿ ಅಂತ ನೋಡುವಾಗ ಎಲ್ಲ ಕೆಡಿಸ್ಕೊಂಡ್ಬಿಟ್ಟಿದೀವಿ. ಕೊನೆಯದಾಗಿ ಯೇಸು ಪ್ರಭು ತನ್ನ ರಕ್ತದ ಮೂಲಕ ರಕ್ಷಣೆ ಮಾರ್ಗದಲ್ಲಿ ಸೇರಿಸಿದಾಗ ಇವಾಗ ಕೂಡ ಏನಾಗಿದ್ದೀವಪ್ಪ ಅಂತ ನೋಡುವಾಗ ಏನ್ರಿ, ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳೋದು ಬಿಟ್ಟು ಎಲ್ಲಿದ್ದೀವಿ, ಯಾವ ಕಾಲದಲ್ಲಿದ್ದೀವಿ? ಜಾಗೃತಿ ಪಡ್ಬೇಕು. ಪ್ರತಿ ಮಾತಿಗೆ ಲೆಕ್ಕ ಇದೆ, ಅದನ್ನ ಮಾತ್ರ ನೆನಪಲ್ಲಿ ಇಟ್ಕೋಬೇಕು. ಮಾತಾಡುವುದರಲ್ಲಿ ನಿಧಾನವಾಗಿ ಇರಲಿ, ಕೋಪಿಸುವುದರಲ್ಲಿ
ನಿಧಾನವಾಗಿರಲಿ. ಕೋಪಿಸುವುದರಲ್ಲಿ ಕೂಡ ನಿಧಾನವಾಗಿರ್ಬೇಕಂತೆಪ್ಪ ಅಮ್ಮ. ಕೋಪ ಬರುತ್ತಾ? ಕೋಪ ಎಷ್ಟು ಬರುತ್ತೆ? ಸ್ವಲ್ಪ ಬರುತ್ತಾ ಜಾಸ್ತಿ ಬರುತ್ತಪ್ಪ ಅಮ್ಮ? ಅಯ್ಯ, ಕೋಪ ಸ್ವಲ್ಪ ಇದೆಯಾ ಜಾಸ್ತಿ ಇದೆಯಾ? ಕೋಪ ಎಲ್ಲರಿಗೂ ಜಾಸ್ತಿನೇ ಬೆಳೀತಾ ಇರುತ್ತೆ ರೀ. ಹೆಂಡತಿಗೆ ಗಂಡನ ಮೇಲೆ ಕೋಪ, ಗಂಡನಿಗೆ ಹೆಂಡತಿ ಮೇಲೆ ಕೋಪ, ತಂದೆ ತಾಯಿಗಳು ಮಕ್ಕಳ ಮೇಲೆ, ಮಕ್ಕಳು ತಂದೆ ತಾಯಿಗಳ ಮೇಲೆ, ಇನ್ನು ಅವ್ರ ಮೇಲೆ, ಇವ್ರ ಮೇಲೆ, ಇವ್ರ ಮೇಲೆ, ಅವ್ರ ಮೇಲೆ. ನಾನು ಒಳ್ಳೆನಪ್ಪ, ನನಗೆ ಯಾರು ಅನ್ಬಾರ್ದು, ನನ್ಗೆ ಯಾರು ಬೈಬಾರ್ದು, ನನ್ಗೆ ಯಾರು ಎಚ್ಚರಿಕೆ ಕೊಡಬಾರ್ದು. ನಾನು ಯಾರು ಗೊತ್ತಾ? ನಾನು ಒಳ್ಳೆವನಪ್ಪ. ಯಾವ ಒಳ್ಳೆವನ್ ನೀನು? ಒಳ್ಳೆವನ? ನೀನು ಒಳ್ಳೆವನ ನಿಜವಾಗ್ಲು? ನಿಜವಾದ ಒಳ್ಳೆಯವನಾದರೆ ದೇವರ ಮಾತನ್ನು ಕೇಳ್ತಾರೆ. ಯಾರಾದ್ರೂ ಖಂಡಿಸಿದಾಗ, ಸರಿಪ, ನಾನು ಸರಿ ಮಾಡ್ಕೊಳ್ತೀನಪ್ಪ. ತ್ರುಟಿಗಳನ್ನ, ಹೃದಯವನ್ನ ಸ್ವಾಧೀನದಲ್ಲಿ ಇಟ್ಕೊಳ್ತಾರೆ. ನಿಜವಾದ ಒಳ್ಳೆಯವರು, ಶ್ರೇಷ್ಠರು, ಭಕ್ತರು. ನಮ್ಮನ್ನ ನಾವು ಗರ್ವ ಪಡ್ತಾ ಇದೀವಿ ನೋಡ್ಕೊಡ್ರಿ ಒಂದ್ಸರಿ. ನಮ್ಮನ್ನ ನಾವು ಏನಾಗ್ತಾ ಇದೀವಿ ನೋಡ್ಕೊಡ್ರಿ ಒಂದ್ಸರಿ. ಜಾಗ್ರತೆ ಪಡಿ ಪ್ರೇಯರೆ, ಜಾಗ್ರತೆ, ಎಚ್ಚರಿಕೆ. ಈ ಮಾತು ನನ್ನ ಮಾತಲ್ಲ ಪ್ರೇಯರೆ, ನನಗೇನ್ ಬೇಕಾಗಿಲ್ಲ ಪ್ರೇಯರೆ. ನಾವೆಲ್ಲರೂ ದೇವರ ಮಕ್ಕಳು. ದೇವರ ಸನ್ನಿಧಿಯಲ್ಲಿ ಏನ್ರಿ ದೋಷವಿಲ್ಲದವರಾಗಿ ನಾವೆಲ್ಲರೂ ನಿಂತ್ಕೋಬೇಕು. ದೋಷ ಇರ್ಕೂಡ್ದು. ಕೋಪಿಸುವುದರಲ್ಲಿ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗಿಲ್ಲ. ನೀತಿಗೆ ಅನುಕೂಲವಾಗಿಲ್ಲ. ನಮ್ಮ ಕೋಪ ಇದಿಲ್ಲ, ನಮ್ಮನ್ನ ಹಾಳು ಮಾಡುತ್ತೆ, ನಮ್ಮನ್ನ ನಾಶ ಮಾಡುತ್ತೆ. ಒಂದ್ ವೇಳೆ ಕೋಪ ಬಿದ್ರು ಪಾಪ ಮಾಡಬಾರ್ದಂತ ಹೇಳ್ತಾರೆ. ನಿಮ್ಮ ಕೋಪ ದೇವರ ಕೆಲಸ ನಡೆಸಲ್ಲಪ್ಪ. ದೇವರ ಆಜ್ಞೆಗಳು ನೆರವೇರಿಸೋದಿಲ್ಲ, ದೇವರ ಚಿತ್ತ ನೆರವೇರಲ್ಲ. ನಾವು ಕೂಡ ಕೆಲವು ಸಂದರ್ಭಗಳಲ್ಲಿ ಏನ್ರಿ ಅವಶ್ಯ ಪಡ್ತಾ ಇರ್ತೀವಿ, ಕೋಪ ಮಾಡ್ಕೊಳ್ತಾ ಇರ್ತೀವಿ. ಅದು ಸರಿ ಆಗ್ಬೇಕು. ಬರ್ತಾ 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 ಪ್ರತಿನಿತ್ಯ ಸರಿ ಆಗ್ಬೇಕು. ನಿನ್ನ ದೇಹ ಒಂದು ಏನ್ರಿ ಮೇಣದ ಬತ್ತಿ ಯಾವ ರೀತಿ ಕರಿಗಿ ಹೋಗ್ತಾ ಇದೆಯೋ, ನೀನು ನಿನ್ನ ಸೇವೆಗೋಸ್ಕರ, ದೇವರ ಸೇವೆ ನಿಮಿತ್ತವಾಗಿ ನಿನ್ನ ದೇಹ ಕರಿಗಿ ಹೋಗ್ಬೇಕು. ನಿನ್ನ ದೇಹ ದೇವರ ಸೇವೆ ನಿಮಿತ್ತವಾಗಿ, ದೇವರ ಸೇವೆ ನಿಮಿತ್ತವಾಗಿ ಆತ್ಮ ಅದ್ಭುತವಾಗಿ ಹೊಳಿಬೇಕು. ವಾಕ್ಯದ ಮೂಲಕ ಹೊಳಿಬೇಕದು. ದೇಹ ದೇವರ ಸೇವೆಯಲ್ಲಿ ಕರಿಗಿ ಹೋಗ್ಬೇಕು. ಉರ್ದು ಕರಿಗಿ ಹೋಗ್ಬೇಕು. ಉರ್ದು ದೇವರ ಸೇವೆ ನಿಮಿತ್ತವಾಗಿ, ಅಂದ್ರೆ ಬೆಳಕು ಕೊಟ್ಟು ಈ ಜೀವಿತ ಏನಾಗ್ಬೇಕು? ಕರಿಗಿ ಹೋಗ್ಬೇಕಮ್ಮ. ಈ ಲೋಕದಲ್ಲಿ ಆಸೆ ಇಟ್ಕೊಳ್ಳೋದು ಬೇಡ. ಯಾವ ರೋಗ ಬರುತ್ತೋ, ಯಾವ ಅಪಾಯಗಳು ಬರುತ್ತೋ, ಯಾವ ರೀತಿ ಏನ್ ಪ್ರಾಬ್ಲಮ್ಗಳು ಬರುತ್ತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನೀವು ಎಚ್ಚರಿಕೆಯಿಂದ ಇರ್ಬೇಕಂತ ಹೇಳ್ತಾರೆ. ದೇವ್ರು ಹೇಳ್ತಾರೆ, ನಮ್ಮ ತಂದೆ ಆತನು, ನಮ್ಮ ಅಪ್ಪ ಆತನು. ಅಪ್ಪ ನಮ್ಮೆಲ್ಲರಿಗೆ ಅಪ್ಪ ಆತನು. ಆ ಅಪ್ಪನಿಗಿದ್ದಂತ ಶ್ರದ್ಧೆ ಈ ಪ್ರಪಂಚ ದೇಶದಲ್ಲಿ ಯಾರಿಗೂ ಇಲ್ಲ ರೀ. ಆ ಪ್ರಭುಗಿದ್ದಂತ ಶ್ರದ್ಧೆ, ನಮ್ಮ ವಿಷಯದಲ್ಲಿ ಕಾಳಜಿ ಯಾರಿಗೂ ಇಲ್ಲ ಪ್ರಿಯರೇ. ಜಾಗ್ರತೆ ಪಡಿ ಪ್ರಿಯರೇ. ಒಳ್ಳೆ ಊಟ ಮಾಡಿ, ಒಳ್ಳೆ ರೀತಿಯಿಂದ ಇರಿ. ದೇವರ ವಿಷಯದಲ್ಲಿ ಬಂದಾಗ ಶ್ರದ್ಧೆಯಿಂದ ಇರ್ಬೇಕು ನಾವೆಲ್ಲರೂ ಕೂಡ ಅಮ್ಮ. 20 ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನುಷ್ಯನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಹೆಡೆಗುಡಿರಿ. ಅದು ನಿಮ್ಮ ಆತ್ಮಗಳನ್ನ ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ. ಅದನ್ನು ಕೇಳೋರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾಕೆಂದ್ರೆ ಕೇಳೋರು ಮಾತ್ರವಾಗಿರಬಾರ್ದು, ಅದರ ಪ್ರಕಾರ ನಡಿಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳೋರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳಿದವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಕನ್ನಡಿಯಲ್ಲಿ ಅಂದ್ರೆ ಕನ್ನಡಿಯಲ್ಲಿ ನಿಂತ್ಕೊಂಡಿದ್ದಾನೆ. ಕನ್ನಡಿಯಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾನೆ? ಎಲ್ಲ ಕಾಣುತ್ತೆ ತನ್ನ ಮುಖದಲ್ಲಿ. ಈ ತರ ಇದೆ, ಆ ತರ ಇದೆ, ಎಲ್ಲ ಕಾಣುತ್ತೆ. ಅವಾಗ ಏನ್ ಮಾಡ್ಬೇಕು? ಮುಖದಲ್ಲಿ ಏನಾದ್ರೂ ಕಲೆ ಇದ್ರೆ ಅವಾಗ ಏನ್ ಮಾಡ್ಕೋಬೇಕು ಅವನು? ಇವಾಗ ದೇವರ ವಾಕ್ಯವನ್ನ ಕೇಳಿದ ಮೇಲೆ ನಮ್ಮ ಹೃದಯದಲ್ಲಿ ಕಲೆ ಇದೆಯಾ? ನಮ್ಮ ಹೃದಯದಲ್ಲಿ ಕೊಳಕಿದ್ಯಾ? ಕಸ ಕಡ್ಡಿ ಇದೆಯಾ? ಏನ್ ಮಾಡ್ಬೇಕು? ಅದನ್ನೆಲ್ಲ ಎಲ್ಲಾ ನೀಚತನ ಬಿಡ್ಬೇಕಂತ ಹೇಳ್ತಾರೆ. ಆಮೇಲೆ ವಾಕ್ಯದ ಪ್ರಕಾರ ನಡಿಬೇಕಂತ ಹೇಳ್ತಾರೆ.
ಯಾವನಾದರೂ ವಾಕ್ಯವನ್ನು ಕೇಳಿದವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಅಂದ್ರೆ ಹೀಗಿದ್ದೆ ನೋಡಿಕೊಂಡು ಏನ್ ಮಾಡ್ತಾನೆ, ಹೊರಗಡೆ ಬಂದ್ಮೇಲೆ ಮರ್ತು ಬಿಡ್ತಾನೆ. ವಾಕ್ಯವನ್ನ ಕೇಳಿ ಮರ್ತು ಬಿಡೋನ, ಅದಕ್ಕೆ ಹೋಲಿಕೆ ಆಗಿದ್ದಾನಂತೆ. ವಾಕ್ಯವನ್ನ ಕೇಳಿ ಮರ್ತು ಬಿಡುವನು, ಅದಕ್ಕೆ ಸೇಮ್ ಹೋಲಿಕೆ ಆಗಿದ್ದಾನಂತೆ. ಹಾಗಿರ್ಬಾರ್ದು ಅಂತ ಹೇಳ್ತಾರೆ. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನು ಉಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ತನ್ನ ನಡತೆಯಿಂದ ಧನ್ಯನಾಗ್ತಾನಂತೆ. ಕೇಳಿದ್ಯಾ? ಆ ವಾಕ್ಯಗಳನ್ನ ಪ್ರತಿನಿತ್ಯ ಕೇಳುತ್ತೀವಿ. ಕೇಳಬೇಕು, ಕಿವಿ ಕೊಡುವುದರಲ್ಲಿ ಮುಂದೆ ಇರಬೇಕು. ಕಿವಿ ಕೊಟ್ಟ ಮೇಲೆ, ಕೇಳಿದ ಮೇಲೆ ಅರ್ಥ ಮಾಡಿಕೊಂಡು ತನ್ನ ಬದುಕಿನಲ್ಲಿ ತನ್ನ ನಡವಳಿಕೆಯನ್ನ ಸರಿಪಡಿಸ್ಕೊಂಡು ಏನ್ ಮಾಡ್ಬೇಕು, ತನ್ನ ಜೀವಿತದಲ್ಲಿ ನಡ್ಕೊಳ್ಬೇಕಂತೆ. ವಾಕ್ಯದ ಪ್ರಕಾರ ನಡ್ಕೊಳ್ಳುವವನು ಏನಾಗ್ತಾನಂತ ಇರುತ್ತೆ ಅಲ್ಲಿ ಏನಾಗ್ತಾನೆ, ತನ್ನ ನಡತೆಯಿಂದಲೇ ಧನ್ಯನಾಗುವನು. ತನ್ನ ನಡತೆಯಿಂದ ಅಂದ್ರೆ ಮಾತಾಡುವಂತ ಮಾತಿನಿಂದ, ತನ್ನ ಜೀವಿತದಿಂದ ಧನ್ಯನಾಗ್ತಾನೆ. ಅಪ್ಪ ಹೇಳ್ತಾ ಇದ್ದಾನೆ, ನಮ್ಮಪ್ಪ ಹೇಳ್ತಾ ಇದ್ದಾನೆ, ನಮ್ಮ ತಂದೆ ಹೇಳ್ತಾ ಇದ್ದಾನೆ ಈ ಮಾತು, ನನ್ನ ಮಗನೇ, ನನ್ನ ಮಗನಪ್ಪ, ನೀನು ನನ್ನ ಮಗನು, ನೀನು ನನ್ನ ಮಗಳು, ಒಳ್ಳೆ ರೀತಿಯಿಂದ ನಿಮ್ಮ ನಡತೆಯಲ್ಲಿ ಒಳ್ಳೆದೇ ಕಾಣ್ಬೇಕು ಮಗನೇ. ನಾನು ಪರಿಶುದ್ಧನಾಗಿದ್ದೀನಲ್ವಾ, ಅದೇ ಪ್ರಕಾರ ನೀವು ಪರಿಶುದ್ಧರಾಗಿರ್ಬೇಕು. ನಾನು ನೀತಿವಂತನಾಗಿದ್ದೀನಲ್ವಾ, ಅದೇ ಪ್ರಕಾರ ನೀವು ಇರ್ಬೇಕಪ್ಪ. ಈ ಲೋಕದಲ್ಲಿ ಉನ್ನತರಾಗಿ ಕಾಣಬೇಕು. ನಿಮ್ಮಿಂದ ಇನ್ನೊಬ್ಬರು ಯಾರಾದ್ರೂ ಇದ್ದಾರಂದ್ರೆ ಅವ್ರು ನಿಮ್ಮಿಂದ ಒಂದು ಪಾಠವನ್ನ ಕಲಿಬೇಕು. ಇನ್ನೊಬ್ಬರು ನೊಂದುಕೊಳ್ಬಾರ್ದು. ನಿಮ್ಮ ಮೂಲಕ ಇನ್ನೊಬ್ಬರು ಬಾಧೆ ಪಡ್ಕೂಡ್ದು. ಅಮ್ಮ, ನಿಮ್ಮಿಂದ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಬಾಧೆ ಪಡ್ತಾ ಇದ್ದಾರಮ್ಮ? ನಿಮ್ಮಿಂದ ಯಾರಾದ್ರೂ ಬಾಧೆ ಪಡ್ತಾ ಇದ್ದಾರಾ? ಅಯ್ಯ, ನಿಮ್ಮಿಂದ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಇದ್ದವ್ರು ಬಾಧೆ ಪಡ್ತಾ ಇದ್ದಾರಾ? ಯಾರಿಗೂ ಬಾಧೆ ಕೊಡಬಾರ್ದು. ಅಂದ್ರೆ ನಮ್ಮ ಮಾತುಗಳು ಚೆನ್ನಾಗಿರ್ಬೇಕು, ನಮ್ಮ ಕ್ರಿಯೆಗಳು ಚೆನ್ನಾಗಿರ್ಬೇಕು. ನಮ್ಮಿಂದ ಏನಾಗುತ್ತೆ ಅದನ್ನ ನಾವು ಮಾಡ್ಬೇಕಂತ ಹೇಳ್ತಾರೆ. ನಮ್ಮ ನಡತೆಯಿಂದ ಧನ್ಯರಾಗುವ. ನಮ್ಮ ನಡತೆ ಏನೋ ಲೋಕದ ರೀತಿಯಲ್ಲಿ ಭಾನುವಾರ ಮಾತ್ರ ಭಕ್ತರಾಗಿ ಕಾಣ್ತಾ ಇರ್ತಾರೆ. ಭಾನುವಾರ ಮಾತ್ರ ಭಕ್ತರ, ಸಭೆ ಇದ್ದಾಗ ಮಾತ್ರ ಭಕ್ತರ, ಹಬ್ಬ ಇದ್ದಾಗ ಮಾತ್ರ ಭಕ್ತರಾಗ್ತೀರಾ, ಆಮೇಲೆ ಲೋಕದ ರೀತಿಯಲ್ಲಿ ತಿರುಗಾಡ್ತೀರಾ. ಲೋಕದ ರೀತಿಯಲ್ಲಿ ಲೋಕಕ್ಕೆ ಹೋಗಿ ಕೆಲಸ ಮಾಡಿ, ಲೋಕದಲ್ಲಿ ಕೆಲಸ ಮಾಡಿ ಹೊಟ್ಟೆಗೆ ಬೇಕಲ್ಲ, ಸಂಪಾದನೆ ಮಾಡ್ಕೊಳ್ಳಿ. ಆದ್ರೆ ಎಲ್ಲಿದ್ರು ಕೂಡ ನಿನ್ನಲ್ಲಿ ಯಾರು ಕಾಣ್ಬೇಕಮ್ಮ? ಅಯ್ಯ, ಯೇಸು ಪ್ರಭು ಕಾಣ್ಬೇಕಮ್ಮ. ಯಾರು ಕಾಣ್ಬೇಕು? ಪ್ರಭು ಕಾಣ್ಬೇಕು ನಮ್ಮಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನಡವಳಿಕೆಯಲ್ಲಿ. ಕೆಳಗಡೆ ಮಾತು ನೋಡಿ, ತನ್ನ ನಡತೆಯಿಂದ ಧನ್ಯನಾಗುವನು. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಅಂದ್ರೆ ಹೃದಯವನ್ನ ಮೋಸಗೊಳಿಸಿದ್ದಾನ, ಹೃದಯದಿಂದ ಏನೇನು ಕೆಟ್ಟ ಆಲೋಚನೆಗಳು ಅದಕ್ಕೆ ಒಳಪಟ್ಟು ಈ ಲೋಕದಲ್ಲಿ ಏನೋ ಗರ್ವದಿಂದ, ಅಹಂಕಾರದಿಂದ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾನ. ಏನಿದೆ? ಜಾಗ್ರತೆ. ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಶುದ್ಧವು, ಪರಿಶುದ್ಧವಾಗಿದೆ, ನಿರ್ಮಲವಾಗಿದೆ ಭಕ್ತಿ. ಅಂದ್ರೆ ಪ್ರಪಂಚದ ದೋಷವನ್ನ ಹತ್ತಿಕೊಳ್ಬಾರ್ದು. ಪ್ರಪಂಚದ ದೋಷ, ಈ ಪ್ರಪಂಚ ದೇಶದಲ್ಲಿ ಅನೇಕ ಪಾಪಗಳಿದೆ, ಅನೇಕ ದೋಷಗಳಿದೆ. ಅವು ಯಾವ ಕೂಡ ನಮಗೆ ಹತ್ತಬಾರದು.
ಈ ಲೋಕದಲ್ಲಿದ್ರು ಏನ್ರಿ, ಈ ಲೋಕದ ಪಾಪಗಳು ನಮಗೆ ಅಂಟಬಾರದು. ಸಮುದ್ರದಲ್ಲಿ ಮೀನುಗಳಿವೆ. ಆ ಮೀನುಗಳು ಸಮುದ್ರದಲ್ಲಿದ್ದಾಗ ಸಮುದ್ರದಲ್ಲಿ ಉಪ್ಪು ನೀರು ಆ ಉಪ್ಪನ್ನು ಅಂಟಿಸಿಕೊಳ್ಳದೆ, ಅದರಲ್ಲಿ ಇದ್ರೂ ಕೂಡ ಆ ಉಪ್ಪನ್ನು ಅಂಟಿಸಿಕೊಳ್ಳದೆ ಶ್ರೇಷ್ಠವಾದಂತ ಆಹಾರ ಕೊಡುತ್ತೇನೆ ಮನುಷ್ಯರಿಗೆ. ಈ ಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಗಿಡಗಳು ಮರಗಳು ಎಲ್ಲ ಇದ್ರೂ ಕೂಡ ಏನ್ರಿ, ಒಳ್ಳೆ ರೀತಿಯಿಂದಾನೇ ಇದೆ. ಆದ್ರೆ ಮನುಷ್ಯನು ಮಾತ್ರ ಎಲ್ಲ ಕಪಟ, ವೇಷ, ಧಾರಣೆ, ವಂಚನೆ ತುಂಬಿಸಿಕೊಂಡಿದ್ದಾನೆ. ಅಂದ್ರೆ ದೇವರ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟ ಮೇಲೆ ಪ್ರತಿನಿತ್ಯ ವಾಕ್ಯದ ಮೂಲಕ ಬೆಳಿಬೇಕು. ಬೆಳೆದ ಮೇಲೆ ಪ್ರತಿನಿತ್ಯ ಹೃದಯವನ್ನು ಶುದ್ಧಿ ಮಾಡಿಕೊಂಡು ಒಂದು ಉನ್ನತರಾಗಿ, ಶ್ರೇಷ್ಠರಾಗಿ, ಭಕ್ತರಾಗಿ ಜೀವಿಸ್ಬೇಕು. ಭಕ್ತರಾಗಿ ಅಂದ್ರೆ ಸುಮ್ಮನೆ ಎಲ್ಲ ಪ್ರಿಯರೇ, ಏನ್ರಿ, ಲೋಕದ ಪಾಪವನ್ನು ಅಂಟಿಕೊಳ್ಳದಂತೆ ನಾವು ಬದುಕ್ಬೇಕಂತೆ. ಒಳ್ಳೆ ನಡತೆಯಿಂದ ಜೀವಿಸ್ಬೇಕಂತೆ. ಒಳ್ಳೆ ನಡತೆ ನಿನ್ನ ಮನೆಯಿಂದನೇ ಪ್ರಾರಂಭವಾಗ್ಲಿ. ಎಲ್ಲಿಂದ? ನಿನ್ನ ಮನೆಯಿಂದನೇ ಪ್ರಾರಂಭವಾಗ್ಲಿ. ನಿನ್ನ ಮನೆಯಲ್ಲಿ ಸ್ಟಾರ್ಟ್ ಆಗ್ಬೇಕು. ಮನೆಯಲ್ಲಿ ಹೆಂಡತಿ ಇದ್ದಾಳ, ಪ್ರೀತಿಸು. ಗಂಡನು ಒಳಪಡು. ಮಕ್ಕಳಿದ್ದಾರ, ಒಳ್ಳೆ ರೀತಿಯಿಂದ ನಿನ್ನ ಮಕ್ಕಳಂತಲ್ಲ, ದೇವರ ಮಕ್ಕಳಂತ ನೀನು ಪ್ರೀತಿಸು. ದೇವರು ಪ್ರತ್ಯೇಕವಾಗಿ ನಿನಗೆ ಬಹುಮಾನವಾಗಿ ಕೊಟ್ಟಿದ್ದಾನಲ್ಲ, ಆ ಮಕ್ಕಳು ನನ್ನ ಮಕ್ಕಳು. ದೇವರು ನನಗೆ ಮಕ್ಕಳನ್ನು ಕೊಟ್ಟಿದ್ದಾನೆ, ತನ್ನ ಮಕ್ಕಳು ನನಗೆ ಕೊಟ್ಟಿದ್ದಾನೆ. ತನ್ನ ಮಕ್ಕಳನ್ನ ನಾನು ಕಾಪಾಡಿಕೊಳ್ಬೇಕು. ಸಭೆಯಲ್ಲಿದ್ದಂತ ಎಲ್ಲ ವಿಶ್ವಾಸಿಗಳು ದೇವರ ಮಕ್ಕಳವರು, ಅವ್ರನ್ನ ಕಾಪಾಡಿಕೊಳ್ಬೇಕು. ಏನ್ರಿ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಆದ್ರೂ ನಾವು ವಿಧೇಯರಾಗ್ಬೇಕು. ಮತ್ತೆ ವಿಶ್ವಾಸಿಗಳು ನಾವು ಕೂಡ ಏನಾಗ್ಬೇಕು, ಪ್ರತಿ ವಿಶ್ವಾಸಿಗಳು ಏನಾಗ್ಬೇಕು, ದೇವರಿಗೆ ವಿಧೇಯರಾಗ್ಬೇಕು. ಎಲ್ಲರೂ ಕೂಡ ಅಣ್ಣನೆಂದು, ತಮ್ಮನೆಂದು, ಅಕ್ಕಳೆಂದು, ತಂಗಿಯೆಂದು, ಅಪ್ಪನೆಂದು, ಅಮ್ಮಳೆಂದು ಒಳ್ಳೆ ಭಾವನೆಯಿಂದ ನಾವೆಲ್ಲ ನಡ್ಕೊಳ್ಬೇಕಂತ ಹೇಳ್ತಾರೆ. ದ್ವೇಷ ಹಾಗೆ ನಮ್ಮಲ್ಲಿ ಇದ್ರೆ ಅದು ತೆಗೆದಾಕೊಳ್ಬೇಕಂತ ಹೇಳ್ತಾರೆ. ಆತ್ಮಿಕವಾಗಿ ಬೆಳಿಬೇಕು ಅಂತ ಹೇಳ್ತಾರೆ. ಸಭೆ ಅಭಿವೃದ್ಧಿ ಆಗ್ಬೇಕು. ಸಭೆ ಬೆಳಿಬೇಕು. ನಾವು ಕೂಡ ಏನ್ ಮಾಡ್ತೀವಪ್ಪ ಅಂತ ನೋಡುವಾಗ, ಸಭೆಯಲ್ಲಿ 4 ವಾಕ್ಯಗಳನ್ನ ಕಲಿತೀವಿ. ಕಲ್ತ ಮೇಲೆ ಅಲ್ಲೆಲ್ಲಿ ಸಭೆಗಳನ್ನು ನೋಡ್ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ನಮ್ ಸಭೆಯಲ್ಲಿ ಆತ್ಮಿಕರು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾರೆ, ಒಳ್ಳೇದು, ಬೆಳಿಬೇಕು. ಆದ್ರೆ ಸಭೆಯನ್ನ ಒಡೆಯುವಂತ ರೀತಿಯಲ್ಲಿ ಇರಬಾರ್ದು. ಸಭೆಯನ್ನ ಗಂದರಗೋಳ ಮಾಡುವಂತ ರೀತಿಯಲ್ಲಿ ಇರಬಾರ್ದು. ಸಭೆ ಆತ್ಮಿಕವಾಗಿ ಬೆಳಿಬೇಕು. ಸಭೆ ದೇವರಲ್ಲಿ ಬೆಳಿಬೇಕು. ಸಭೆ ದೇವರ ಜ್ಞಾನದಲ್ಲಿ ಬೆಳಿಬೇಕು. ಅಲ್ಲಿ ಗೊಂದಲ ಇರ್ಕೂಡ್ದು, ನಮ್ಮ ಮೂಲಕ ಗೊಂದಲ ಇರ್ಕೂಡ್ದು, ಗಲಿಬಿಲಿ ಇರ್ಕೂಡ್ದು. ಕೆಲವು ಸಭೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತ ನೋಡುವಾಗ ಏನ್ರಿ, ಅವಕಾಶವನ್ನ, ಅಂದ್ರೆ ಸೇವಕರು ವಿಶ್ವಾಸಿಗಳಿಗೆ ಅವಕಾಶ ಕೊಟ್ಟಾಗ ಇವನೇನ್ ಮಾಡ್ತಾನೆ, ಇವನೊಂದು 4 ಗುಂಪನ್ನ ಸೇರಿಸ್ಕೊಳ್ತಾನೆ, ಅವನೊಂದು 4 ಗುಂಪು ಸೇರಿಸ್ಕೊಳ್ತಾನೆ. ಒಡುಕು ಅಂದ್ರೆ ಸಭೆಯಲ್ಲಿ ತುಂಡು ಮಾಡ್ತಾ ಇರ್ತಾರೆ. ತುಂಡು ಮಾಡಿದ್ರೆ ಶಾಪ ಅದು. ದೇವರ ವಾಕ್ಯವನ್ನ ಕಲ್ತ ಮೇಲೆ ಮತ್ತೆ ಏನ್ ಮಾಡ್ಬೇಕು, ಅಭಿವೃದ್ಧಿ ಮಾಡ್ಬೇಕು. ಹೊರಗಡೆ ಹೋಗ್ಬೇಕು. ಹೌದಲ್ವಾ? ವಾಕ್ಯಗಳನ್ನ ಕಲ್ತ ಮೇಲೆ ಹೊರಗಡೆ ಹೋಗ್ಬೇಕಾ? ಎಲ್ಲಿ ಹೋಗ್ತೀರಿ? ಹೊರಗಡೆ ಹೊಸ ಆತ್ಮನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಹೊಸ ಆತ್ಮನ ಕಾಪಾಡೋದಕ್ಕೆ ಪ್ರಯತ್ನ ನಮ್ಮಲ್ಲಿ ನಡೀತಾ ಇದೆಯಾ? ಪ್ರತಿಯೊಬ್ಬರು ಹೊಸ ಆತ್ಮಗಳನ್ನ ನಾವು ಕಾಪಾಡಿಕೊಳ್ಳೋದಿಕ್ಕೆ, ಹೊಸ ಆತ್ಮಗಳನ್ನ ಹಿಡಿಯೋದಿಕ್ಕೆ, ಹೊಸಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಈ ಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಏನ್ ನಡೀತಾ ಇದೆ ಒಂದ್ಸರಿ ಆಲೋಚನೆ ಮಾಡಿ. ನಮ್ಮ ಭಕ್ತಿ, ನಮ್ಮ ನಂಬಿಕೆ ಆತ್ಮಿಕವಾಗಿ ಇದೆಯಾ ಅಥವಾ ಭಿನ್ನವಾಗಿದೆಯಾ ಅನ್ನೋದು ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಕೊನೆ ಕಾಲದಲ್ಲಿದ್ದೀವಿ. ಸಭೆಯಲ್ಲಿ ನಮ್ಮ ಭಕ್ತಿ ಇದೆಯಲ್ಲ, ನಿಷ್ಕಪಟವಾದಂತ ಶ್ರೇಷ್ಠವಾದಂತ ಭಕ್ತಿ ಇರಬೇಕು. ನಮ್ಮ ಭಕ್ತಿಯಲ್ಲಿ ಮೋಸ ಇರ್ಕೂಡ್ದು, ಒಳ್ಳೇದಿರ್ಬೇಕು. ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಲೋಕದಲ್ಲಿದ್ದೀವಿ, ಲೋಕದಿಂದ ದೇವರ ಸಭೆಗೆ ಬಂದಿದ್ದೀವಿ. ದೇವರ ಸಭೆಯಲ್ಲಿ ಏನಪ್ಪಾ ಅಂದ್ರೆ ಆತ್ಮಿಕವಾಗಿ ನಾವೆಲ್ಲರೂ ಬೆಳಿಬೇಕಂತ ಹೇಳ್ತಾರೆ ಪ್ರಿಯರೇ. ದೇವರ ಸೇವೆ ಮಾಡ್ಬೇಕಂತ ಹೇಳ್ತಾರೆ, ಅಭಿವೃದ್ಧಿ ಆಗ್ಬೇಕಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ನೋಡುವಾಗ ವಾಕ್ಯದ ಮೂಲಕನೇ ಸಾಧ್ಯವಾಗುತ್ತೆ. ಸಮಯ ಆಯ್ತು. ಕೊನೆಯದಾಗಿ ಇನ್ನೊಂದು ಮಾತನ್ನ ನೋಡಿ ನಾನು ಮುಗಿಸ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ
4ನೇ ಅಧ್ಯಾಯ ಕೊನೆಯದಾಗಿ ಮುಗಿಸ್ತೀನಿ, ಓದಿ ಮುಗಿಸ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿರಿ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ಕೆಲಸ ಒಂದೇ ನಮ್ದು, ಆತ್ಮಿಕವಾಗಿ ಜೀವಿಸ್ಬೇಕು, ಇನ್ನೊಬ್ಬರನ್ನ ಕಾಪಾಡಿಕೊಳ್ಬೇಕು. ಐಕ್ಯವಾಗಿ ಕಾಪಾಡಿಕೊಳ್ಳೋದಕ್ಕೆ ಆಸಕ್ತರಾಗಿರ್ಬೇಕು. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಅಂದ್ರೆ ಯೇಸು ಕ್ರಿಸ್ತರೆಂಬ ದೇಹಕ್ಕೆ ಸೇರಿಸಲ್ಪಟ್ಟವರು. ನಾವೆಲ್ಲರೂ ಒಂದೇ. ಯಾರನ್ನು ನಾವು ಅವಮಾನ ಪಡಿಸಬಾರ್ದು, ಯಾರನ್ನು ನಾವು ನಿಂದಿಸಬಾರ್ದು, ಯಾರನ್ನು ನಾವು ಒಂದು ರೀತಿಯಲ್ಲಿ ಕೀಳವಾಗಿ ನೋಡಬಾರ್ದು. ಒಟ್ಟಿನಲ್ಲಿ ಶ್ರೇಷ್ಠವಾಗಿನೇ ನೋಡ್ಬೇಕು. ಅವ್ರು ಹೆಂಗಿದ್ರು ಕೂಡ ಅವ್ರವ್ರ ಕ್ರಿಯೆಗಳ ಮೂಲಕ ಅವ್ರಿಗೆ ತೀರ್ಪಾಗುತ್ತೆ. ನಾವು ಉನ್ನತರಾಗಿ ಕಾಣಬೇಕು, ಶ್ರೇಷ್ಠರಾಗಿ ಕಾಣಬೇಕು, ಭಕ್ತರಾಗಿ ಕಾಣಬೇಕು. ಈ ವಾಕ್ಯಗಳನ್ನ ಪ್ರತಿಯೊಬ್ಬರು ಏನ್ ಮಾಡ್ಬೇಕು ಪ್ರಿಯರೇ? ಪ್ರತಿಯೊಬ್ಬರು ಕೂಡ ಈ ಲೋಕದಲ್ಲಿ ಕಷ್ಟಗಳೇ, ಸೇವೆ ಅಂದ್ಮೇಲೆ ಕಷ್ಟ ಇರುತ್ತೆ, ಶೋಧನೆಗಳಿರುತ್ತೆ, ನಿಂದನೆಗಳು, ಅವಮಾನಗಳಿರುತ್ತೆ. ಎಷ್ಟೆಷ್ಟು ಶೋಧನೆ ಅವಮಾನ ನೀವು ಅನುಭವಿಸಿದ್ದೀರೋ ಅಷ್ಟಷ್ಟು ಪ್ರತಿಫಲ ನಾನು ಕೊಡ್ತೀನಂತೇಳಿ ತಂದೆಯಾದ ದೇವರು ವಾಗ್ದಾನ ಮಾಡಿದ್ದಾರೆ. ಆ ಮಾತಿನ ಮೇಲೆ ನಂಬಿಕೆ ಇದೆಯಾ? ನಮಗೆ ನಂಬಿಕೆ ಇದ್ರೆ ಇವೆಲ್ಲ ಕೂಡ ನಾವು ಅನುಭವಿಸ್ಬೇಕು. ಆ ಮಾತಿನ ಮೇಲೆ ನಮಗೆ ನಂಬಿಕೆ, ನಿರೀಕ್ಷಣೆ ಇದೆಯಾ? ಖಂಡಿತವಾಗಿ ನಾವು ಅನುಭವಿಸ್ಬೇಕು. ಯಾಕೆಂದ್ರೆ ಈ ಲೋಕದಲ್ಲಿ ಜೀವಿಸೋಣ, ಶ್ರೇಷ್ಠರಾಗಿ ಜೀವಿಸೋಣ, ಭಕ್ತರಾಗಿ ಜೀವಿಸೋಣ. ಓಕೆ, ಎಲ್ಲರೂ ತಲೆಬಾಗ್ಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರಗಳು, ಕೃತಜ್ಞತೆಗಳು. ತಂದೆಯಾದ ದೇವರೇ, ಪ್ರತಿನಿತ್ಯ ನಿಮ್ಮ ಮಕ್ಕಳು ವಾಕ್ಯಗಳನ್ನ ಕೇಳುವುದಕ್ಕೆ, ತಿಳ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಗೂಗಲ್ ಮೀಟ್ ಮೂಲಕ ತಂದೆ ಸೇರ್ತಾ ಇದ್ದಾರೆ. ಅವರೆಲ್ಲರನ್ನು ಕನಿಕರಿಸಿ ಕಾಪಾಡಿ ತಂದೆ, ಆತ್ಮಿಕವಾಗಿ ಬೆಳೆಯುವಂತೆ, ನಿಮ್ಮ ಸೇವೆ ನಿಮಿತ್ತವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಕರ್ನಾಟಕದಲ್ಲಿ ಅನೇಕ ತಂದೆಯ ದೇವರ ಕೆಲಸ ಇದೆ ತಂದೆ, ಆ ಕೆಲಸವನ್ನು ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ನಿಸ್ವಾರ್ಥದಿಂದ ಯಥಾರ್ಥವಾಗಿ ಸೇವೆ ಮಾಡುವಂತೆ ಎಲ್ಲರನ್ನು ಬಲಪಡಿಸಿ ತಂದೆ. ತಂದೆಯ ದೇವರೇ, ಮುಖ್ಯವಾಗಿ ನಿಮ್ಮ ಮಗಳು ರೇಖಾರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅನಾರೋಗ್ಯದಲ್ಲಿ ಇದ್ರು ತಂದೆ, ಈ ಒಂದು ಕಾರ್ಯಕ್ರಮವನ್ನು ತಂದೆ ನಿಮ್ಮ ಕೃಪೆ ಮೂಲಕ ನಡೆಸ್ಕೊಳ್ತಾ ಇದ್ದಾರೆ ತಂದೆ. ಸ್ತೋತ್ರಗಳು. ಆ ಮಗಳನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸಿ, ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು ಕೂಡ ಆಶೀರ್ವದಿಸಿ ಇನ್ನು ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಮನೋಜ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರ, ವಿಲ್ಸನ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರ, ನವೀನ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರ, ಅದೇ ರೀತಿಯಲ್ಲಿ ಇಮಾನ್ಯುಯಲ್ ರವ್ರಿಗೋಸ್ಕರ, ಆಂಜನೇಯಲ್ರವ್ರಿಗೋಸ್ಕರ, ಜ್ಞಾನರಾಜ್ಗೋಸ್ಕರ, ಮಂಜುನಾಥ್ರವ್ರಿಗೋಸ್ಕರ, ಗಂಗಾಧರ್ ಅವ್ರಿಗೋಸ್ಕರ, ಅದೇ ರೀತಿಯಲ್ಲಿ ತಂದೆ ಜೋಯಿಲ್ ನಾರಾಯಣರವ್ರಿಗೋಸ್ಕರ, ಪುಟ್ಟರಾಜಗೋಸ್ಕರ, ಬೀದರ್ನಲ್ಲಿ ಇದ್ದಂತ ಸಭೆಗೋಸ್ಕರ, ಸೇವಕರಿಗೋಸ್ಕರ, ಇನ್ನು ಕರ್ನಾಟಕದಲ್ಲಿ ಅನೇಕ ಪ್ರಾಂತಗಳಲ್ಲಿ ಸೇವೆ ನಡೀತಾ ಇದೆ, ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಬಲಪಡಿಸಿ, ಎಲ್ಲರೂ ಆತ್ಮಿಕವಾಗಿ ಬೆಳೆದು ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ಕ್ರಿಸ್ತನ ದೇಹದಲ್ಲಿ ನಾವು ಸೇರಿದ್ದೀವಿ, ನಾವೆಲ್ಲರೂ ಒಂದೇ ಅಂತ ಒಳ್ಳೆ ಭಾವನೆಯಿಂದ ಆತ್ಮಿಕವಾಗಿ ಬೆಳೆದು ಶ್ರೇಷ್ಠರಾಗಿ ನಿಮ್ಮ ಸೇವೆ ಮಾಡಿ ತಂದೆ, ಉನ್ನತರಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಎಲ್ಲರನ್ನು ಆಶೀರ್ವದಿಸಿ, ಎಲ್ಲರನ್ನು ಕಾಪಾಡಿ. ಪ್ರತಿನಿತ್ಯ ಒಂದು ಗೂಗಲ್ ಮೀಟ್ ಅಲ್ಲಿ ಬಂದು ವಾಕ್ಯಗಳನ್ನ ಕೇಳುವಂತ, ವಾಕ್ಯಗಳನ್ನ ತಿಳ್ಕೊಳ್ಳುವಂತ ನಿಮ್ಮ ಮಕ್ಕಳಿದ್ದಾರೆ. ಕುಟುಂಬ ಸಹಿತವಾಗಿ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಅನಿಲ್ ಕುಮಾರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಕೈ ನೋವಿಂದ ನರಳ್ತಾ ಇದ್ದಾನೆ, ಬಾಧೆ ಪಡ್ತಾ ಇದ್ದಾನೆ ತಂದೆ. ಆ ಮಗನನ್ನು ಮುಟ್ಟಿ ಅಂತೇಳಿ ತಂದೆ ಆ ದೇವರೇ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀನಿ. ನಿಮ್ಮಿಂದನೇ ಸಾಧ್ಯ ತಂದೆ, ಯಾಕಂದ್ರೆ ನಿಮ್ಮ ಮಾತಿನಲ್ಲಿ ಆರೋಗ್ಯ ಇದೆ, ಔಷಧಿ ಇದೆ, ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ ತಂದೆ. ನೀವು ಬಿಟ್ರೆ ಬೇರೆ ಯಾರು ಇಲ್ಲ ತಂದೆ, ಯಾರು ಒಳ್ಳೇದ್ ಮಾಡಲ್ಲ ತಂದೆ. ನೀವೇ
ಒಳ್ಳೇದ್ ಮಾಡ್ತೀರ ತಂದೆಯ ದೇವರೇ, ಮತ್ತೊಂದ್ ಸಾರಿ ನಾನು ವಿಜ್ಞಾಪನೆ ಮಾಡ್ತಾ ಇದ್ದೀನಿ. ಆ ಮಗನನ್ನ ಮುಟ್ಟಿ ತಂದೆ, ಬಲಪಡಿಸಿ ತಂದೆ, ಒಳ್ಳೆ ಆರೋಗ್ಯವನ್ನು ಕೊಡಿ ತಂದೆ. ಅದೇ ರೀತಿಯಲ್ಲಿ ಇನ್ನು ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ತಂದೆ, ಅವರೆಲ್ಲರನ್ನು ಮುಟ್ಟಿ ಬಲಪಡಿಸಿ ಒಳ್ಳೆ ಆರೋಗ್ಯವನ್ನು ಕೊಡಿ. ಕಷ್ಟ ನಷ್ಟ ಏನೇ ಇದ್ರೂ ಕೂಡ ಸಹಿಸಿಕೊಳ್ಳುವಂತೆ ಅವರಿಗೆ ಶಕ್ತಿಯನ್ನ ದಯಪಾಲಿಸಿ ತಂದೆ. ಎಲ್ಲಾ ನಿಮ್ಮ ಸೇವಕರನ್ನು ಆಶೀರ್ವದಿಸಿ, ಇಮ್ಮಾನುವೇಲ್ ನಿಮ್ಮ ಸೇವಕರನ್ನು ಆಶೀರ್ವದಿಸಿ. ಇನ್ನು ಅನೇಕರು ಸೇವಕರಿದ್ದಾರೆ, ಎಲ್ಲರನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಬೆಂಗಳೂರು ಪಟ್ಟಣದಲ್ಲಿ ಇದ್ದಂತ ಸಭೆಗೋಸ್ಕರ, ಕುಟುಂಬಗೋಸ್ಕರ, ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ, ಇನ್ನು ಹೆಚ್ಚಾಗಿ ನಿಮ್ಮ ಸೇವೆ ಮಾಡಿ ಜೀವಿತ ಕಾಲ ಮುಗಿಸ್ಕೊಂಡು ನಿಮ್ಮ ಬಳಿಗೆ ಬರುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಎಲ್ಲರಿಗೂ ವಂದನೆಗಳು. ವಂದನೆಗಳು ಎಲ್ಲರಿಗೂ. ವಂದನೆಗಳು. ವಂದನೆಗಳು ಎಲ್ಲರಿಗೂ.